पर्यन्तां वन्दे गुरुपरम्पराम् श्रुतिस्मृतिपुराणानाम् आलयं करुणालयम् नमामि भगवत्पादशङ्करं लोकशङ्करम् शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणी भगवद्गीते भवद्वेषिणी। हरि ओम। ಶ್ರೀಮದ್ಭಗವದ್ಗೀತೆಯ 4ನೇ ಅಧ್ಯಾಯದ ಚಿಂತನೆಯಲ್ಲಿದ್ದೇವೆ. ಈ 4ನೇ ಅಧ್ಯಾಯದಲ್ಲಿ ಒಟ್ಟು 6 ಮುಖ್ಯ ವಿಷಯಗಳನ್ನು ಭಗವಂತ ಚರ್ಚೆ ಮಾಡಿದ್ದಾನೆ. ಮೊದಲನೆಯ ಶ್ಲೋಕದಿಂದ 8ನೇ ಶ್ಲೋಕದ ತನಕ ಗೀತೆಯ ಸ್ತುತಿ ಹಾಗೂ ಅವತಾರ ರಹಸ್ಯವನ್ನು ಹೇಳಿದ್ದಾನೆ. 9ನೇ ಶ್ಲೋಕದಿಂದ 15ರ ತನಕ ಅವತಾರದ ಯಥಾರ್ಥ ಜ್ಞಾನ ಮತ್ತು ಅದರ ಫಲವನ್ನು ತಿಳಿಸಿದ್ದಾನೆ. ಇನ್ನು 3ನೆಯ ವಿಷಯ ಯಾವುದಪ್ಪ ಅಂದ್ರೆ ಜ್ಞಾನ ಕರ್ಮ ಸನ್ಯಾಸಿಯ ಲಕ್ಷಣ, 16ನೇ ಶ್ಲೋಕದಿಂದ 24ನೇ ಶ್ಲೋಕದವರೆಗೆ. ತದನಂತರ ಚಿತ್ತಶುದ್ಧಿಗೆ ಬೇಕಾದಂತಹ 12 ಯಜ್ಞಗಳನ್ನು, 12 ಬಗೆಯ ಯಜ್ಞಗಳನ್ನು ತಿಳಿಸಿದ್ದಾನೆ. ಅದು ಶ್ಲೋಕ ಸಂಖ್ಯೆ 25ರಿಂದ 34ರ ತನಕ ಆ ಭಾಗದಲ್ಲಿ ನಾವಿದ್ದೇವೆ. ಇನ್ನು ಮುಂದಿನ ಭಾಗ ಜ್ಞಾನದ ಪ್ರಯೋಜನಗಳನ್ನ ಹೇಳ್ತಾನೆ. 35ರಿಂದ 37ರ ತನಕ ಜ್ಞಾನದ ಪ್ರಯೋಜನಗಳು ಎಂಬ ವಿಷಯದ ಕುರಿತು ಭಗವಂತ ಚರ್ಚೆ ಮಾಡ್ತಾನೆ. ಮತ್ತು ಕೊನೆಯದಾಗಿ 6ನೆಯ ಟಾಪಿಕ್ ಯಾವ್ದಪ್ಪ ಅಂದ್ರೆ ಜ್ಞಾನಕ್ಕೆ ಅಧಿಕಾರಿ ಮತ್ತು ಅನಧಿಕಾರಿ ಅವ್ರ ಲಕ್ಷಣವನ್ನ ತಿಳಿಸ್ತಾನೆ. ಶ್ಲೋಕ ಸಂಖ್ಯೆ 38ರಿಂದ 42. ನಾವೀಗ 4ನೆಯ ಟಾಪಿಕ್ ಅಂದ್ರೆ ಚಿತ್ತಶುದ್ಧಿಗೆ ಬೇಕಾದಂತಹ 12 ಯಜ್ಞಗಳನ್ನ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ವಾಸ್ತವವಾಗಿ ಚಿತ್ತಶುದ್ಧಿಗೆ ಬೇಕಾದಂತಹ ಜ್ಞಾನಯಜ್ಞ ಎಂಬುದಾಗಿ ಇಲ್ಲಿ ಹೇಳಿಲ್ಲ. ಈ ಎಲ್ಲ ಯಜ್ಞಗಳಿಗಿಂತ ಜ್ಞಾನಯಜ್ಞ ಶ್ರೇಷ್ಠ ಎಂಬುದನ್ನು ತೋರಿಸುವುದಕ್ಕೆ ಅವನು ಒಂದಿಷ್ಟು ಯಜ್ಞಗಳನ್ನು ನಮೂದಿಸಿದ್ದಾನೆ. ಆದರೆ ಸಾಧಕರಿಗೆ ಪ್ರಯೋಜನವೂ ಆಗಲಿ ಎನ್ನುವ ಉದ್ದೇಶದಿಂದ ಅತ್ಯಂತ ಸರಳವಾಗಿ ಆಚರಿಸಲಿಕ್ಕೆ ಸಾಧ್ಯ ಇರತಕ್ಕಂತಹ ಚಿತ್ತಶುದ್ಧಿಗೆ ಸಾಧನಗಳನ್ನ ನಮ್ಮ ಮೇಲೆ ಅನುಕಂಪೆಯಿಂದ ಭಗವಂತ ಕೊಟ್ಟಿದ್ದಾನೆ. ಆದ್ರೆ ಅವನು ಹೇಳಲಿಕ್ಕೆ ಹೊರಟಂತಹ ವಿಷಯ ಯಾವುದಪ್ಪ ಅಂದ್ರೆ ಜ್ಞಾನಯಜ್ಞವೇ ಅತ್ಯಂತ ಶ್ರೇಷ್ಠ ಎಂಬುದನ್ನ ತಿಳಿಸಲಿಕ್ಕೆ ಹೊರಟಿದ್ದಾನೆ. ಇಲ್ಲಿಯವರೆಗೆ ನಾವು ಶ್ಲೋಕ ಸಂಖ್ಯೆ 31ರವರೆಗೆ 12 ಯಜ್ಞಗಳ ಚರ್ಚೆಯನ್ನು ಮಾಡಿದ್ದೆವು. ತದನಂತರ ಭಗವಂತ ಹೇಳ್ತಾನೆ, ಯಜ್ಞವನ್ನ ಮಾಡಿ ಯಜ್ಞ ಪ್ರಸಾದವನ್ನ ಸ್ವೀಕರಿಸಿದರೆ ನಮ್ಮ ಕಿಲ್ಬಿಷಗಳೆಲ್ಲವೂ ನಾಶವಾಗುವುದರೊಟ್ಟಿಗೆ ಸನಾತನ ಬ್ರಹ್ಮವನ್ನ ನಾವು ಪಡೀತೇವೆ ಎಂಬುದಾಗಿ. ಯಜ್ಞಗಳ ಮುಖ್ಯ ಪ್ರಯೋಜನ ಏನಪ್ಪಾ
ಅಂತಃಕರಣ ಶುದ್ಧಿ, ಕಿಲ್ಬಿಷ ಅಂತ ಕರೆದಿದ್ದಾನೆ. ಯಜ್ಞ ಕ್ಷಪಿತ ಕಲ್ಮಷಾಹ, ಕಿಲ್ಬಿಷ ಕಲ್ಮಷ ಅಂದ್ರೆ ನಮ್ಮ ಮನಸ್ಸಲ್ಲಿರತಕ್ಕಂತಹ ಪಾಪ. ಏನು ಪಾಪ ಅಂದ್ರೆ ರಜೋಗುಣ ತಮೋಗುಣ, ಇವೇ ಪಾಪ. ಯಾರ ಅಂತಃಕರಣವು ಹೆಚ್ಚು ರಜೋಗುಣ ತಮೋಗುಣವನ್ನು ಒಳಗೊಂಡಿದೆಯೋ ಅದು ಕಿಲ್ಬಿಷ ಅಥವಾ ಕಲ್ಮಷ ಅಂತ ಹೇಳುತ್ತೆ. ತಮೋಗುಣ ಅಂದ್ರೆ ಬುದ್ಧಿಯಲ್ಲಿ ಏಕಾಗ್ರತೆ ಇಲ್ಲದೆ ಇರತಕ್ಕಂಥದ್ದು, ಮನಸ್ಸಿನಲ್ಲಿ ಪ್ರಶಾಂತತೆ ಇಲ್ಲದೆ ಇರತಕ್ಕಂಥದ್ದು, ಆಲಸ್ಯ ಪ್ರಮಾದಗಳಿಂದ ಒಡಗೂಡಿದಂತಹ ಬದುಕು. ಅದು ಪರಮಾರ್ಥ ಪಥಕ್ಕೆ ತುಂಬಾ ಅನಾನುಕೂಲಿಯಾದಂತಹ ಜೀವನ. ಅದನ್ನ ಸರ್ವಥಾ ತ್ಯಾಗ ಮಾಡಬೇಕು. ಇನ್ನು ರಜೋಗುಣ ಅಂತ ಹೇಳಿದ್ರೆ ವಿಕ್ಷೇಪವನ್ನು ಒಳಗೊಂಡಂತಹ ಮನಸ್ಸು, ಅತ್ಯಂತ ಚಂಚಲವಾದ ಬಹಿರ್ಮುಖವಾದ ನೂರಾರು ಆಸೆ ಅಪೇಕ್ಷೆಗಳನ್ನು ಒಳಗೊಂಡಂತಹ ಅಂತಃಕರಣ ಏನಿದೆಯೋ ಅದು ಕೂಡ ಕಲ್ಮಷವೇ. ಆಲಸ್ಯ ಪ್ರಮಾದ ಮುಂತಾದ ತಮೋಗುಣದ ಲಕ್ಷಣಗಳು, ಬಹಿರ್ಮುಖತೆ ಚಾಂಚಲ್ಯ ಮುಂತಾದ ರಜೋಗುಣದ ಲಕ್ಷಣಗಳು ಎರಡೂ ಕೂಡ ಪಾಪ ಎಂಬುದಾಗಿ ಪ್ರಾಚೀನರು ಕರೆದಿದ್ದಾರೆ. ಪುಣ್ಯಾತ್ಮನ ಅಂತಃಕರಣ ಹೇಗಿರುತ್ತದೆ? ಸತ್ವಪ್ರಧಾನವಾಗಿರುತ್ತದೆ, ತಿಳಿಗೊಳದ ಹಾಗೆ ಅತ್ಯಂತ ಶುದ್ಧವಾಗಿ ನಿರ್ಮಲವಾಗಿ. ಉದಾಹರಣೆ ಕೊಡಬೇಕು ಅಂದ್ರೆ, ಯಾವ ಒಂದು ಕೊಳದಲ್ಲಿ ತರಂಗಗಳಿಲ್ಲವೋ, ಕೆಸರು ಇಲ್ಲವೋ, ತಿಳಿಯಾದ ಕೊಳದಲ್ಲಿ ತಳ ಕಾಣುವ ಹಾಗೆ ಯಾರ ಮನಸ್ಸಿನಲ್ಲಿ ತಮೋಗುಣವೆಂಬ ಕೊಳೆ ಇಲ್ಲವೋ, ರಜೋಗುಣವೆಂಬ ಅಲೆ ಇಲ್ಲವೋ, ಅಂತಹ ನಿರ್ಮಲಾಂತಃಕರಣ ಉಳ್ಳವರಿಗೆ ಸತ್ವಗುಣ ಸಂಪನ್ನರು ಅಂತ ಹೇಳ್ತಾರೆ. ಆ ಸತ್ವವೇ ಅಧ್ಯಾತ್ಮ ಪಥಕ್ಕೆ ಬಹಳ ಮುಖ್ಯವಾಗಿ ಬೇಕಾದಂತಹ ಗುಣ. ಸತ್ವಗುಣ ಸಂಪನ್ನನಾದಂತಹ ವ್ಯಕ್ತಿಗೆ ಮನಸ್ಸು ಪ್ರಶಾಂತವಾಗಿರ್ತದೆ, ಬುದ್ಧಿ ತೀಕ್ಷ್ಣವಾಗಿರ್ತದೆ, ಅಧ್ಯಯನ ಚಿಂತನೆಗೆ ಅನುಕೂಲವಾದಂತಹ ಒಂದು ಮನಸ್ಥಿತಿ ಅವನಲ್ಲಿ ಇರ್ತದೆ. ಪ್ರಾಪಂಚಿಕ ವಿಷಯ ವಸ್ತುಗಳಲ್ಲಿ ವೈರಾಗ್ಯ ಇರ್ತದೆ, ಪರಮಾತ್ಮನಲ್ಲಿ ಶ್ರದ್ಧಾ ಭಕ್ತಿಗಳು ಉಂಟಾಗಿರ್ತದೆ. ಅಂತಹ ಸತ್ವಗುಣ ಸಂಪನ್ನನಾಗಿರುವುದು ಜೀವನದಲ್ಲಿ ಬಹಳ ದೊಡ್ಡ ಲಾಭ. ನಾವು ಲಾಭ ಮಾಡಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಪಡ್ತೇವಲ್ಲ, ತುಂಬಾ ಸಂಪಾದನೆ ಮಾಡಬೇಕು, ತುಂಬಾ ಯಶಸ್ಸನ್ನ ಹೆಸರು ಕೀರ್ತಿ ಗಳಿಸಬೇಕು. ಆದ್ರೆ ಎಲ್ಲದಕ್ಕಿಂತಲೂ ಮುಖ್ಯವಾದಂತಹ ಸಾಧನೆ ಯಶಸ್ಸು ಯಾವುದಪ್ಪ ಅಂದ್ರೆ ಶುದ್ಧ ಅಂತಃಕರಣ. ಒಂದೊಮ್ಮೆ ಒಬ್ಬ ವ್ಯಕ್ತಿ ಅದನ್ನ ಪಾರಮಾರ್ಥಿಕ ಪಥಕ್ಕೆ ಬಳಸದೇ ಇದ್ರೂ ಲೌಕಿಕ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಪಡೀಬೇಕಾದ್ರೆ ನಿರ್ಮಲ ಅಂತಃಕರಣವೇ ಸಾಧನೆ. ಅದು ಯಜ್ಞಗಳಿಂದಲೇ ಪ್ರಾಪ್ತಿಯಾಗುವಂಥ. ಯಜ್ಞ ಅಂದ್ರೆ ಕರ್ಮಯೋಗ, ಉಪಾಸನಾ ಯೋಗ. ಆ ಕರ್ಮಯೋಗ ಉಪಾಸನಾ ಯೋಗವನ್ನೇ ಇಲ್ಲಿ ಅನೇಕ ವಿಧವಾದ ವಿಂಗಡಣೆ ಮಾಡಿ ಕೊಟ್ಟಿದ್ದಾರೆ. ಪೂಜೆಯನ್ನ ನಾವು ಮಾಡಿದ್ರೆ ಕರ್ಮಯೋಗ, ನಿಷ್ಕಾಮವಾಗಿ ನಿತ್ಯವೂ ನಾವು ಮಾಡತಕ್ಕಂತಹ ದೇವರ ಪೂಜೆ ಏನಿದೆ ಕರ್ಮಯೋಗ. ಯಾರೋ ಒಬ್ಬ ಹಸಿದು ಬಂದಂತಹ ವ್ಯಕ್ತಿಗೆ ಅನ್ನದಾನವನ್ನು, ಜಲದಾನವನ್ನು, ವಸ್ತ್ರದಾನವನ್ನು ಮಾಡಿದ್ರೆ ಕರ್ಮಯೋಗ. ಬೇರೆ ಏನೂ ಮಾಡ್ಲಿಕ್ಕಾಗಿಲ್ಲ, ಶ್ರಮದಾನವನ್ನ ಮಾಡಿದ್ರೆ ಸೇವಾಯೋಗ, ಕರ್ಮಯೋಗ. ಅಂದ್ರೆ ಶರೀರಗಳಿಂದ ಮಾಡಿದಂತಹ ಕರ್ಮ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಿದಾಗ ಕರ್ಮಯೋಗ. ಮಾನಸಿಕವಾಗಿ ಮಾಡಿದರೆ ಅದು ಉಪಾಸನೆ ಅಂತ ಹೇಳಲ್ಪಡುತ್ತೆ. ಪಾರಾಯಣವೋ ಜಪವೋ ಪೂಜೆಯೋ ಎಲ್ಲವನ್ನು ಮನಸ್ಸಲ್ಲೇ ಮಾಡಿಕೊಂಡ್ರೆ ನಿಷ್ಕಾಮ ಭಾವದಿಂದ ಮಾಡಿದಾಗ ಯಜ್ಞವಾಗುತ್ತದೆ, ಮಾನಸ ಯಜ್ಞವಾಗ್ತದೆ.
ಶರೀರಗಳಿಂದ ಮಾಡಿದಾಗ ಕಾಯಿಕ ಯಜ್ಞವಾಗ್ತದೆ. ಒಟ್ಟಿನಲ್ಲಿ ಕರ್ಮ ಅನ್ನುವಂಥದ್ದು ಚಿತ್ತಶುದ್ಧಿಗೆ ಬಹಳ ಮುಖ್ಯವಾದಂತಹ ಸಾಧನ. ಚಿತ್ತಸ್ಯ ಶುದ್ಧಯೇ ಕರ್ಮ ನತು ವಸ್ತು ಉಪಲಬ್ಧಯೇ ವಸ್ತು ಸಿದ್ಧಿರ್ ವಿಚಾರೇಣ. ಚಿತ್ತದ ಶುದ್ಧಿಗೆ ಈ ಸಾಧನಗಳೆಲ್ಲ ತುಂಬಾ ಅವಶ್ಯಕವಾಗಿದೆ, ಪ್ರತಿಯೊಬ್ಬನು ಆಚರಿಸಲಿಕ್ಕೇ ಬೇಕು. ಆ ಮೂಲಕವಾಗಿ ಸನಾತನ ಬ್ರಹ್ಮವಾದಂತಹ ನಮ್ಮೆಲ್ಲರ ಆತ್ಮವಾಗಿರುವ ಆ ಪರಬ್ರಹ್ಮ ವಸ್ತುವು ನಮಗೆ ಪ್ರಾಪ್ತವಾಗ್ತದೆ. ಯಜ್ಞಶಿಷ್ಟ ಯಜ್ಞಶಿಷ್ಟಾಮೃತ ಭುಜ ಅಂತ ಹೇಳ್ತಾರೆ. ಯಜ್ಞವನ್ನು ಮಾಡಿದ ಮೇಲೆ ಆಹಾರವನ್ನು ಸ್ವೀಕರಿಸಿದರೆ ಅದು ಅಮೃತ ತುಲ್ಯವಾಗ್ತದೆ. ಅಂದ್ರೆ ನಮ್ಮ ಮೃತ್ಯುವನ್ನು ನೀಗಿಸ್ತಕ್ಕಂಥ ಸಾಮರ್ಥ್ಯ ಅದಕ್ಕೆ ಬರ್ತದೆ. ಇಲ್ಲಿ ಆಹಾರಕ್ಕೆ ಅಮೃತ ಎಂಬ ಶಬ್ದದಿಂದ ಕರೆದಿದ್ದಾರೆ. ಯಜ್ಞ ಪ್ರಸಾದ, ಯಜ್ಞಶಿಷ್ಟ, ಯಾಕಂದ್ರೆ ಅಮೃತಕ್ಕೆ ಸಮಾನವಾದದ್ರಿಂದ ಅಮೃತ ಎಂಬ ಶಬ್ದ ಅದಕ್ಕೆ ಅರ್ಥ. ನಮ್ಮ ಆಹಾರ ಸ್ವೀಕಾರ ಮಾಡತಕ್ಕಂಥದ್ದು ಯಜ್ಞ ಇಲ್ಲದೆ ಆಗಬಾರದು ಅಂತ. ಬೆಳಿಗ್ಗೆ ಎದ್ದು ಪ್ರತ್ಯಕ್ಷ ದೇವರಾದಂತಹ ಸೂರ್ಯ ಭೂಮಿಗೆ ಪ್ರವೇಶ ಆಗುವ ಮೊದಲೇ ನಾವು ಎದ್ದು ಅವನನ್ನು ಸ್ವಾಗತಿಸುವುದು ಮೊದಲನೇ ಯಜ್ಞ. ಅದಕ್ಕೆ ಸಂಧ್ಯಾ ವಂದನೆ ಅಂತ ಹೇಳ್ತಾರೆ. ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಸ್ನಾನ ಮಾಡುವಂಥದ್ದು ಅದೊಂದು ಯಜ್ಞ, ಸ್ನಾನ ಯಜ್ಞ. ನನ್ನ ಅಂತಃಕರಣದ ಕೊಳೆಯನ್ನ ತೊಳೆಯುವುದಕ್ಕೆ ಶರೀರದ ಕೊಳೆ ತೊಳೆಯುವ ಮೂಲಕ ಸಾಧ್ಯ. ಆದ್ದರಿಂದ ಏ ಜಲದೇವತೆಗಳೇ, ನನ್ನ ಶರೀರವನ್ನ ಮನಸ್ಸನ್ನು ಶುದ್ಧಿ ಮಾಡಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಮಾಡತಕ್ಕಂತಹ ಒಂದು ಸ್ನಾನ ಒಂದು ಯಜ್ಞ. ಸ್ನಾನವಾದ ಮೇಲೆ ನಾವು ಮಾಡತಕ್ಕಂತಹ ಅರ್ಘ್ಯ ಪ್ರದಾನ ಪೂರ್ವಕವಾದ ಗಾಯತ್ರಿ ಜಪ ಅನ್ನುವ ಸಂಧ್ಯಾ ಅದೊಂದು ಯಜ್ಞ. ತದನಂತರ ನಾವು ಮಾಡತಕ್ಕಂತಹ ದೇವರ ಪೂಜೆ, ಹಿಂದೆಲ್ಲ ಆ ರೀತಿ ಸಂಪ್ರದಾಯವಿತ್ತು. ದೇವರಿಗೆ ನೈವೇದ್ಯವನ್ನು ಅರ್ಪಿಸದೆ ಒಂದು ಹನಿ ನೀರನ್ನು ಕುಡಿತಿರ್ಲಿಲ್ಲ, ತಾವು ಯಾವ ಆಹಾರವನ್ನು ಸ್ವೀಕರಿಸ್ತಿರ್ಲಿಲ್ಲ. ಈ ರೀತಿ ಬೆಡ್ ಕಾಫಿ, ಬೆಡ್ ಟೀ ಸಿಸ್ಟಮ್ ವೈದಿಕ ಸನಾತನ ಸಂಸ್ಕೃತಿಯದ್ದಲ್ಲ. ಇವತ್ತು ಜೀವನ ಶೈಲಿ ಅನ್ನುವಂಥದ್ದು ಅಯಜ್ಞವಾದ ಜೀವನ ಶೈಲಿ. ಅದಕ್ಕೆ ಮನುಷ್ಯನ ಮನಸ್ಸಿನಲ್ಲಿ ತುಮಲ, ದ್ವಂದ್ವ, ಘರ್ಷಣೆ. ಬೆಳಿಗ್ಗೆ ಏಳ್ತಾನೆ ಪಾನೀಯವನ್ನು ಸ್ವೀಕರಿಸಿಕೊಂಡು ಏಳುವಂಥದ್ದು. ಮೊದಲೇ ಮಾಡುವಂತಹ ಕೆಲಸ ಟಿವಿ ನೋಡೋದು ಅಥವಾ ನ್ಯೂಸ್ ಪೇಪರ್ ಓದೋದು. ಈಗಂತೂ ಮೊಬೈಲಲ್ಲೇ ಎಲ್ಲ ಇನ್ಫಾರ್ಮೇಶನ್ ಸಿಗೋದ್ರಿಂದ ಪಾನೀಯ ಸ್ವೀಕರಿಸಿ ಆದ್ಮೇಲೆ ಮೊಬೈಲ್ ಉಪಾಸನೆಯನ್ನು ಮಾಡ್ತಕ್ಕಂಥದ್ದು. ತದನಂತರ ಹಾಗೆ ಕಾಡು ಹರಟೆ ಮುಂತಾದ ಮಗದೊಂದು, ನಂತರ ಆಹಾರ ಸ್ವೀಕಾರ, ಆಮೇಲೆ ಆಫೀಸಿಗೆ ಹೋಗೋ ಮೊದಲು ದೇವರಿಗೊಂದು ನಮಸ್ಕಾರ ಮಾಡ್ತಾ ಹೊರಟ. ಇದು ವೈದಿಕ ಜೀವನ ಶೈಲಿ ಅಲ್ಲ. ಯಜ್ಞದಿಂದ ಆರಂಭವಾಗಬೇಕು, ಯಜ್ಞದಲ್ಲಿಯೇ ಅಂತ್ಯವಾಗಬೇಕು. ದೇವರ ಪೂಜೆ ಆಯಿತು, ಪೂಜೆ ಆದ್ಮೇಲೆ ಸ್ವಲ್ಪ ಕಾಲ ಕುಳಿತುಕೊಂಡು ಜಪ ಯಥಾಶಕ್ತಿ 108, 1008 ಎಷ್ಟು ಸಾಧ್ಯವೋ ಅಷ್ಟು ಜಪವನ್ನ ಮಾಡಿ, ಇನ್ನು ಸ್ವಲ್ಪ ಕಾಲ ಪಾರಾಯಣ, ಸಾಧ್ಯ ಆದ್ರೆ ಗೀತಾ ಪಾರಾಯಣವೋ ಉಪನಿಷತ್ ಪಾರಾಯಣವೋ ಮಾಡಿ, ನಂತರ ಆಹಾರ ಸ್ವೀಕಾರ ಮಾಡುವಾಗಲೂ ಕೂಡ ಅನ್ನಪೂರ್ಣೆ ಸದಾಪೂರ್ಣೆ, ಅನ್ನ ದೇವತೆಯನ್ನ, ಅನ್ನಪೂರ್ಣೇಶ್ವರಿಯನ್ನ ಸ್ಮರಣೆ ಮಾಡ್ತಾ ಆಹಾರ ಸ್ವೀಕರಿಸತಕ್ಕಂತಹ ಯಜ್ಞದ ಜೀವನ ನಮ್ಮದಾಗಬೇಕು. ಇನ್ನು ಕೊನೆಗೆ ಮಲಗುವಾಗಲೂ ಕೂಡ ನಿದ್ರೆ ಒಂದು ಯಜ್ಞವಾಗಬೇಕು. ಯೋಗ ನಿದ್ರೆ ಆಗಬೇಕು, ಜಡ ನಿದ್ರೆ ಆಗಬಾರದು. ಭಗವಂತನ ಸ್ಮರಣೆ ಮಾಡುತ್ತಾ ಕಣ್ಣು ಮುಚ್ಚಿದರೆ ನಿದ್ದೆಯಲ್ಲಿಯೂ ಅಂತಃಕರಣ ಶುದ್ಧಿಗೆ ಕಾರಣವಾಗತಕ್ಕಂತಹ ಒಂದು ಸೂಕ್ಷ್ಮ ಜಪ ನಮ್ಮ ಮನಸ್ಸಿನ ಒಳಗಡೆ ನಡೆಯುತ್ತೆ. ಹೇಳುವಾಗಲೇ ಭಗವಂತನ ಸ್ಮರಣೆಯೊಂದಿಗೆ ಹೇಳ್ತೇವೆ. ಇನ್ನು ಮಧ್ಯದ ಸಮಯ ಯಾವ ಕಾರ್ಯಕ್ಷೇತ್ರದಲ್ಲಿ ನಾವಿದ್ದೇವೋ ಆ ಕಾರ್ಯಕ್ಷೇತ್ರದಲ್ಲಿ ಆರಂಭಕ್ಕೆ ಭಗವಂತ, ಇವತ್ತು ನಾನು ಯಾವ ಕಾರ್ಯವನ್ನು ಮಾಡ್ಲಿಕ್ಕೆ ಹೊರಟಿದ್ದೇನೆ ಅದು
ನಿನ್ನ ಪೂಜೆ, ನನ್ನ ಕರ್ತವ್ಯದ ಮೂಲಕ ನಿನ್ನನ್ನು ಅರ್ಚಿಸ್ತಿದ್ದೇನೆ. ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವ. ನಮ್ಮ ಕರ್ತವ್ಯದಿಂದಲೇ ಭಗವಂತನ ಆರಾಧನೆ ಮಾಡುವುದಕ್ಕೆ ಕರೆ ಕೊಟ್ಟಿದ್ದಾನೆ ಭಗವಂತ. ಆದ್ರಿಂದ ಯಾವ್ಯಾವ ಕ್ಷೇತ್ರದಲ್ಲಿ ಇದ್ದೇವೋ ಆಯಾ ಕ್ಷೇತ್ರವನ್ನೇ ನಾವು ಭಗವದ್ ಅರ್ಚನೆಯ ಬುದ್ಧಿಯಿಂದ ಮಾಡಿಬಿಟ್ರೆ ಯಜ್ಞವಾಯಿತು. ಯಜ್ಞಮಯವಾದಂತಹ ಬದುಕು ಸಾರ್ಥಕ ಬದುಕು. ಯಾರು ಭಗವಂತನ ಚಿಂತನೆಯೇ ಇಲ್ಲವೋ, ಸೇವಾ ತ್ಯಾಗದ ಮನೋಭಾವನೆ ಇಲ್ಲವೋ, ಪ್ರತಿಯೊಂದನ್ನು ಸ್ವಾರ್ಥಕ್ಕಾಗಿಯೇ ಬದುಕುತ್ತಾನೋ ಅವನ ಪಾಪದ ಜೀವನ ಎಂಬುದಾಗಿ ಭಗವಂತ ಕರೆದಿದ್ದಾನೆ. ಕೇವಲಾಘೋ ಭವತಿ ಕೇವಲಾದಿ. ನಾನು ದುಡಿಯುವುದು, ಶ್ರಮ ಪಡುವುದು ನನ್ನ ಸುಖಕ್ಕಾಗಿ, ನಮ್ಮವರ ಸುಖಕ್ಕಾಗಿ ಅಷ್ಟೇ ಹೊರತು ಬೇರೆ ಇನ್ಯಾವ ದೃಷ್ಟಿಕೋನವೂ ಇಲ್ಲದ ಬದುಕು ಏನಿದೆಯಲ್ಲ, ಪಾಪವನ್ನೇ ಉಣ್ಣುವ ಬದುಕು ಎಂಬುದಾಗಿ ಋಗ್ವೇದ ಹೇಳುತ್ತೆ. ಭಗವದ್ಗೀತೆಯಲ್ಲಿ ಕೃಷ್ಣ ಕೂಡ ಹೇಳ್ತಾನೆ. ಇಲ್ಲಿಯೂ ಮತ್ತೊಮ್ಮೆ ನೆನಪಿಸ್ತಾನೆ, ನಾಯಂ ಲೋಕೋಸ್ತಿ ಅಯಜ್ಞಸ್ಯ. ನೋಡಿ, ತುಂಬಾ ಯಜ್ಞಗಳನ್ನು ಮಾಡಬೇಕೆನ್ನುವ ಆಗ್ರಹವೇನಿಲ್ಲ. ಇಲ್ಲಿ ಹೇಳಿದ 12 ಯಜ್ಞವನ್ನ ಮಾಡಿ ಇಲ್ಲ, ಎಷ್ಟು ಸಾಧ್ಯವಾಗತ್ತೋ ಅಷ್ಟನ್ನು ಮಾಡಿ. ಸಾಧ್ಯವಾಗದೇ ಇದ್ರೆ ಒಂದು ಯಜ್ಞವನ್ನಾದರೂ ಆಚರಿಸಿ. ಒಂದು ನಾಮಸ್ಮರಣೆ ಜಪ ಮಾಡತಕ್ಕಂತಹ ಒಂದು ಸಾಧನೆಯೋ, ಪೂಜೆಯಾದಂತಹ ಒಂದು ಸಾಧನೆಯೋ ಏನೂ ಇಲ್ಲಪ್ಪ. ಊಟ ಮಾಡುವ ಮೊದಲು ಭಗವಂತನಿಗೆ ಅನ್ನವನ್ನ ಸಮರ್ಪಣೆ ಮಾಡಿ, ವೈಶ್ವಾನರ ಅಗ್ನಿ ರೂಪದಲ್ಲಿರತಕ್ಕಂತಹ ಜಠರಾಗ್ನಿಗೆ ಆಹುತಿಯನ್ನು ಕೊಡ್ತಿದ್ದೇನೆ, ಇದೇ ನಾನು ಭಗವಂತನಿಗೆ ಮಾಡತಕ್ಕಂಥ ಪೂಜೆಯನ್ನು ಕನಿಷ್ಠ ಪಕ್ಷ ಅಷ್ಟನ್ನಾದರೂ ಚಿಂತನೆ ಮಾಡದೇನೆ ಇರತಕ್ಕಂತಹ ಬದುಕು ಅಯಜ್ಞದ ಬದುಕು. ಅವನಿಗೆ ಇಹಲೋಕದಲ್ಲಿಯೂ ಸುಖ ಶಾಂತಿ ಇಲ್ಲ, ಪರಲೋಕದ ಮಾತೇನು, ಅಲ್ಲಿಯೂ ಖಂಡಿತವಾಗಿ ಅವನಿಗೆ ನೆಮ್ಮದಿ ಶಾಂತಿ ಇಲ್ಲ. ಇಲ್ಲಿ ಪರಲೋಕ ಅಂದಾಗ ಸ್ವರ್ಗಾದಿ ಲೋಕವನ್ನು ತೆಗೆದುಕೊಳ್ಳಬಹುದು, ಅದಕ್ಕಿಂತಲೂ ಹೆಚ್ಚಿದಾಗಿ ಅಧ್ಯಾತ್ಮ ಪಥ. ಸಾಧನೆಯ ಜೀವನ ನಡೆಸಬೇಕು ಅಂದ್ರೆ ನಿಷ್ಕಾಮ ಕರ್ಮ ಇಲ್ಲದೆ ಸಾಧನೆಯ ಜೀವನ ಹೇಗೆ ಬರಲಿಕ್ಕೆ ಸಾಧ್ಯ? ಮೋಕ್ಷ ಮಾರ್ಗ ಅಂದ್ರೆ ಇಟ್ ಇಸ್ ನಾಟ್ ಇಂಟೆಲೆಕ್ಚುಯಲ್ ಜಗಳರಿ ಅಲ್ಲ. ಸಾಕಷ್ಟು ಮಾಹಿತಿಯನ್ನು ಸಂಗ್ರಹಿಸಿ ಬಿಟ್ಟಿದ್ದೇನೆ ನಾನು ಪುಂಖಾನುಪುಂಖವಾಗಿ ಮಾತಾಡಬಲ್ಲೆ, ಎಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಬಲ್ಲೆ, ಇದು ಅಧ್ಯಾತ್ಮವಲ್ಲ. ಅಧ್ಯಾತ್ಮ ಒಂದು ಅಂತರ್ಯಾತ್ರೆ. ಪ್ರತಿ ಕ್ಷಣವೂ ತನ್ನಲ್ಲಿ ಆಗ್ತಕ್ಕಂತಹ ಬದಲಾವಣೆ, ವ್ಯಕ್ತಿತ್ವದ ಒಂದು ವಿಕಾಸ, ಸ್ವರೂಪದ ನೆಲೆಯಲ್ಲಿ ನಿಲ್ಲುವಂತಹ ಒಂದು ಅನುಭವ ಅಲ್ಲಿ ಘಟಿಸಬೇಕಾಗಿರತಕ್ಕಂಥದ್ದು. ಅದಕ್ಕೆ ನಿಷ್ಕಾಮ ಕರ್ಮ ಬಹಳ ಮುಖ್ಯವಾದ ಸಾಧನೆ. ಯಾವ ಫಲಾಪೇಕ್ಷೆಯೂ ಇಲ್ಲದೆ ಈಶ್ವರಾರ್ಪಣ ಬುದ್ಧಿಯಿಂದ ಎಷ್ಟು ನಾವು ಮಾಡ್ತೇವೆ ಅಷ್ಟು ಬೇಗ ಅಧ್ಯಾತ್ಮ ಪಥದಲ್ಲಿ ನಾವು ಮುನ್ನಡಿತೇವೆ. ಸಕಾಮ ಕರ್ಮಗಳು, ಸ್ವಾರ್ಥಗಳು, ಅಹಂಕಾರ ಇವೆಲ್ಲವೂ ಸಂಸಾರದೆಡೆಗೆ ನಮ್ಮನ್ನು ದೂಡುತ್ತೇವೆ. ಹೀಗೆ ಭಗವಂತ ಹೇಳಿದ್ದಾನೆ 31ನೇ ಶ್ಲೋಕದಲ್ಲಿ. ಕುರು ಸತ್ತಮ ಅಂದ್ರೆ ಕುರುವಂಶದ ಶ್ರೇಷ್ಠನಾದಂತಹ ಅರ್ಜುನನೇ ಎಂಬುದು ಅವನಿಗೆ ಕೊಟ್ಟ ಸಂಬೋಧನೆ. ಇನ್ನು 32ನೆಯ ಶ್ಲೋಕದಲ್ಲಿ ಈ ಯಜ್ಞಗಳ ಕುರಿತಾದಂತಹ ಒಂದು ಪರಿಸಮಾಪ್ತಿಯನ್ನ ಮಾಡ್ತಾ ಹೇಳ್ತಾನೆ. ಏವಂ ಬಹುವಿಧ ಯಜ್ಞಾಃ ವಿತತಾ ಬ್ರಹ್ಮಣೋ ಮುಖೇ ಕರ್ಮಜಾನ್ ವಿದ್ಧಿತಾನ್ ಸರ್ವಾನ್ ಏವಂ ಜ್ಞಾತ್ವಾ ವಿಮೋಕ್ಷ್ಯಸೇ. ಹೇ ಅರ್ಜುನ, ಏವಂ ಈ ರೀತಿಯಾಗಿ ಬಹುವಿಧಾಃ ಯಜ್ಞಾಃ ಬ್ರಹ್ಮಣಃ ಮುಖೇ ವಿತತಾಃ, ಅನೇಕ ರೀತಿಯ ಯಜ್ಞಗಳು ಬ್ರಹ್ಮದ ಮುಖದಲ್ಲಿ ಹೇಳಲ್ಪಟ್ಟಿದೆ. ಬ್ರಹ್ಮ ಎಂಬ ಶಬ್ದಕ್ಕೆ ಅನೇಕ ಅರ್ಥವಿದೆ ಎಂಬುದನ್ನ ಹಿಂದೊಮ್ಮೆ ಕೂಡ ಹೇಳಿದ್ದೆ ನಾನು. ಬ್ರಹ್ಮ ಅಂದ್ರೆ ಪರಬ್ರಹ್ಮ ಅಂತನೂ ಆಗ್ತದೆ, ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮನೂ ಆಗ್ತದೆ. ಒಂದು ಅಕಾರ ಅಂತ ಪುಲ್ಲಿಂಗ, ಒಂದು ನಕಾರ ಅಂತ ನಪುಂಸಕಲಿಂಗ, ಒಂದು ಬ್ರಹ್ಮ ಮತ್ತೊಂದು ಬ್ರಹ್ಮ. ಬ್ರಹ್ಮನ್ ಅಂತ ಹೇಳಿದ್ರೆ ಪರಬ್ರಹ್ಮ, ಬ್ರಹ್ಮ ಅಂತ ಹೇಳಿದ್ರೆ ಚತುರ್ಮುಖ ಬ್ರಹ್ಮ ಅಥವಾ ಹಿರಣ್ಯಗರ್ಭ. ಬ್ರಹ್ಮ ಎಂಬ ಶಬ್ದಕ್ಕೆ ಅರ್ಥ ವೇದ ಅಂತನೂ ಅರ್ಥ ಆಗುತ್ತೆ. ಇಲ್ಲಿ ಬ್ರಹ್ಮ ಅಂದ್ರೆ ವೇದ ಅಂತ. ಇನ್ನೊಂದು ಬ್ರಹ್ಮ ಎಂಬ ಶಬ್ದಕ್ಕೆ ಯಜ್ಞಕ್ಕೂ ಕೂಡ ಬ್ರಹ್ಮ ಅಂತ ಹೇಳ್ತಾರೆ. ಇನ್ನು ಬ್ರಹ್ಮ ಅಂದ್ರೆ ಬ್ರಾಹ್ಮಣ ಎಂಬ ಶಬ್ದಕ್ಕೂ ಬಳಸ್ತಾರೆ. ಯಸ್ಯ ಬ್ರಹ್ಮಚ ಕ್ಷತ್ರಂಚ ಉಭೇ ಭವತ ಓದನಃ. ಕಠೋಪನಿಷತ್ತಲ್ಲಿ
ಬ್ರಹ್ಮಕ್ಷತ್ರ ಅಂತ ಬಳಸಿದ್ದಾನೆ. ಬ್ರಹ್ಮ ಅಂದ್ರೆ ಬ್ರಾಹ್ಮಣ ಎಂಬ ಅರ್ಥದಲ್ಲಿ, ಬ್ರಾಹ್ಮಣ ವರ್ಣಕ್ಕೆ ಸಂಬಂಧಪಟ್ಟಂತ ಹೆಸರು. ಹೀಗೆ ಇಲ್ಲಿ ಬ್ರಹ್ಮ ಎಂಬ ಶಬ್ದಕ್ಕೆ ಅರ್ಥ ವೇದ. ವಿತತಾಹ ವಿಸ್ತಾರವಾಗಿ ವರ್ಣಿಸಲ್ಪಟ್ಟಿದೆ. ಎಲ್ಲಿ? ವೇದದ ಬಾಯಲ್ಲಿ. ವೇದ ಅನ್ನುವಂಥದ್ದು ಶ್ರುತಿ ಮಾತೆ, ವೇದವಾಣಿ ಅಂತ ನಾವು ಕರಿತೇವೆ. ಆದ್ದರಿಂದ ಇದು ಪುಸ್ತಕದ ರೂಪದಲ್ಲಿ ಇತ್ತೀಚೆಗೆ ಬಂದರೂ ಕೂಡ ಅದು ಶ್ರುತಿ ತಾಯಿಯ ವಾಕ್ಯಗಳು ಅಷ್ಟೇ. ನಮ್ಮ ದೃಷ್ಟಿಯಲ್ಲಿ ಪರಮಾತ್ಮನ ವಾಣಿ ಅದು. ಆದ್ದರಿಂದ ಪರಮಾತ್ಮನ ವಾಣಿಯಿಂದ ವೇದದಲ್ಲಿ ಅನೇಕ ರೀತಿಯ ಯಜ್ಞಗಳು ವಿಸ್ತರಿಸಲ್ಪಟ್ಟಿವೆ ಅಂತ ಭಗವಂತ ಹೇಳ್ತಾನೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದ್ರೆ, ಪುನಃ ನೆನಪಿಸ್ತಾ ಇದ್ದಾನೆ, ನಾನು ಹೊಸತೇನನ್ನು ಹೇಳ್ತಾ ಇಲ್ಲಪ್ಪ. ಈ ಅಧ್ಯಾಯದ ಆರಂಭದಲ್ಲಿ ಅವನು ಹೇಳಿದ್ದ ಈ ಮಾತನ್ನ. ಯಾವ ಜ್ಞಾನವನ್ನ ನಾನು ಸೂರ್ಯನಿಗೆ ಕೊಟ್ಟೆನೋ, ಇಕ್ಷ್ವಾಕುವಿಗೆ ಕೊಟ್ಟನೋ, ಅದೇ ಜ್ಞಾನವನ್ನು ಪುನಃ ನಿನಗೆ ಕೊಡ್ತಿದ್ದೇನೆ ಎಂಬುದಾಗಿ ಮತ್ತೆ ಪುನಃ ನಮಗೆ ನೆನಪಿಸ್ತಾ ಇದ್ದಾನೆ. ಇಲ್ಲಿ ಹೇಳಿರತಕ್ಕಂತಹ ಯಜ್ಞಗಳೆಲ್ಲವೂ ಕೂಡ ವೇದದಲ್ಲಿ ವಿಸ್ತಾರವಾಗಿ ವರ್ಣಿಸಲ್ಪಟ್ಟಂತಹ ಅನೇಕ ಬಗೆಯ ಯಜ್ಞಗಳ ಸಂಕ್ಷಿಪ್ತ ರೂಪ. ಬಹುವಿಧಾಹ ಯಜ್ಞಾಹ, ಅನೇಕ ವಿಧದ ಯಜ್ಞಗಳನ್ನ, ಅನುಷ್ಠಾನಗಳನ್ನ, ಸಾಧನೆಗಳನ್ನ, ತಪಸ್ಸುಗಳನ್ನ ವೇದದಲ್ಲಿ ವರ್ಣಿಸಿದ್ದಾರೆ. ಜಪ ಅದೊಂದು ಉತ್ತಮವಾದ ಸಾಧನ, ಅದರ ಬಗ್ಗೆ ಅವನಿಲ್ಲಿ ಹೇಳಲಿಲ್ಲ. ತೀರ್ಥಕ್ಷೇತ್ರ ಯಾತ್ರೆ, ಆಲಯ ದರ್ಶನ ಅಂತ ನಾವೇನು ಕರಿತೇವೆ, ಅದು ಪಂಚಮಹಾಯಜ್ಞಗಳು, ದೇವಯಜ್ಞ, ಪಿತೃಯಜ್ಞ, ಋಷಿಯಜ್ಞ, ಮನುಷ್ಯ ಯಜ್ಞ ಹಾಗೂ ಭೂತಯಜ್ಞ. ಅವುಗಳಲ್ಲಿ ಕೆಲವೊಂದಿಷ್ಟು ಹೇಳಿದ್ದಾನೆ. ಬ್ರಹ್ಮಯಜ್ಞವನ್ನು ಹೇಳಿದ್ದಾನೆ, ದೇವಯಜ್ಞವನ್ನು ಹೇಳಿದ್ದಾನೆ. ಪಿತೃಯಜ್ಞವನ್ನು ಹೇಳಿಲ್ಲ, ಮನುಷ್ಯ ಯಜ್ಞವನ್ನು ಹೇಳಿಲ್ಲ, ಇನ್ನು ಭೂತಯಜ್ಞದ ಬಗ್ಗೆ ಹೇಳಿಲ್ಲ. ಆದರೆ ವೇದದಲ್ಲಿ ಇವೆಲ್ಲವೂ ಅನೇಕ ರೀತಿಯ ಅನುಷ್ಠಾನಗಳನ್ನ, ಸಾಧನೆಗಳನ್ನ ವರ್ಣಿಸಿದ್ದಾರೆ. ಇದರಲ್ಲಿ 12 ಭಗವಂತ ಆಯ್ಕೆ ಮಾಡಿದ್ ಯಾಕೆಂದ್ರೆ, ಎಲ್ಲರೂ ಸಾಧನೆ ಮಾಡಲಿ, ಎಲ್ಲರಿಗೂ ಅನುಕೂಲವಾದಂತಹ ಒಂದು ಸಾಧನಾ ಪದ್ಧತಿಯನ್ನು ರೂಢಿಸಿಕೊಳ್ಳಲಿ ಎನ್ನುವ ಕಾರಣಕ್ಕೆ ದ್ರವ್ಯಯಜ್ಞ, ತಪೋಯಜ್ಞ, ಸ್ವಾಧ್ಯಾಯ ಯಜ್ಞ, ಇಂದ್ರಿಯ ನಿಗ್ರಹ ಯಜ್ಞ, ಆತ್ಮಧ್ಯಾನ ಯಜ್ಞ ಅಂದ್ರೆ ಉಪಾಸನ. ಆತ್ಮಧ್ಯಾನ ಅಂದ್ರೆ ಇಲ್ಲಿ ಉಪಾಸನೆ ಎಂಬ ಅರ್ಥದಲ್ಲಿ ಈ ರೀತಿಯಾದಂತಹ ಸಾಧನೆಗಳನ್ನು ನಮಗೆ ಕೊಟ್ಟಿದ್ದಾನೆ. ಆದ್ರೆ ಈ ಎಲ್ಲ ಯಜ್ಞಗಳು ಕರ್ಮಜಾನ್ ವಿದ್ಧಿತಾನ್ ಸರ್ವಾನ್ ಏವಂ ಜ್ಞಾತ್ವಾ ವಿಮೋಕ್ಷಸೆ, ಇವೆಲ್ಲವೂ ಕರ್ಮದಿಂದ ಹುಟ್ಟಿದ್ದು ಎಂಬುದನ್ನ ತಿಳಿದುಕೊಂಡು ನೀನು ಮುಕ್ತಿಯನ್ನು ಪಡಿತೀಯಾ ಅಂತ ಹೇಳ್ತಾನೆ. ಇಲ್ಲಿ ಹೇಳಿರುವ 12 ಯಜ್ಞದಲ್ಲಿ 11 ಯಜ್ಞಗಳು ಕರ್ಮದಿಂದ ಉಂಟಾದದ್ದು, ಅಂದ್ರೆ ಕರ್ಮ ಪ್ರಧಾನವಾದ ಸಾಧನೆಗಳು ಅಂತ. ಕರ್ಮ ಅಂದ್ರೇನು? ಕಾಯಿಕ, ವಾಚಿಕ, ಮಾನಸಿಕ ಕ್ರಿಯೆಗಳಿಗೆ ಕರ್ಮ ಅಂತ ನಾವು ಕರಿತೇವೆ. ಮನಸ್ಸಲ್ಲಿ ಯೋಚನೆ ಮಾಡುವುದು ಒಂದು ಕರ್ಮ, ಬಾಯಲ್ಲಿ ಮಾತನಾಡುವುದು ಒಂದು ಕರ್ಮ, ವಾಚಿಕ ಕರ್ಮ ಅಂತ ಹೇಳ್ತಾರೆ. ಆಮೇಲೆ ಕಾಯಿಕ ಕರ್ಮ, ಶರೀರದಿಂದ ಮಾಡತಕ್ಕಂಥ. ಈ 3 ರೀತಿಯ ಸಾಧನಗಳಿಂದ, ತ್ರಿಕರಣಗಳು ಅಂತ ನಾವು ಕರೆಯುವಂತಹ ಈ 3 ಕರಣಗಳಿಂದ ಮಾಡತಕ್ಕಂತಹ ಎಲ್ಲ ಯಜ್ಞಗಳು ಕರ್ಮ ಯಜ್ಞಗಳು ಅಂತ ಹೇಳಲ್ಪಡುತ್ತೆ. ಇನ್ನೊಂದು ಶಬ್ದದಲ್ಲಿ ಹೇಳೋದಾದ್ರೆ ಕರ್ಮ ಯೋಗ. ಕರ್ಮ ಯಜ್ಞ ಅಂದ್ರೆ ಒಂದೇ, ಕರ್ಮ ಯೋಗ ಅಂದ್ರೆ ಒಂದೇ. ಇನ್ನೊಂದಿದೆ ಜ್ಞಾನ ಯೋಗ, ಇದಕ್ಕಿಂತ ಭಿನ್ನವಾದದ್ದು. ಎಲ್ಲ ಸಾಧನೆಗಳನ್ನ 2 ಕಟ್ಟಡಿಯಲ್ಲಿ ಹಾಕಬಹುದು. ಒಂದು ಕರ್ಮಯೋಗ, ಇನ್ನೊಂದು ಜ್ಞಾನ ಯೋಗ. ಭಗವದ್ಗೀತೆಯಲ್ಲಿ ಎಷ್ಟು ಸಾಧನೆಗಳನ್ನು ಹೇಳಿದ್ದಾರೆ, ಅನೇಕ ಸಾಧನೆಗಳನ್ನು ಹೇಳಿದ್ದಾರೆ. ಆದರೆ ಎಲ್ಲ ಸಾಧನೆಗಳನ್ನು 2 ಭಾಗದಲ್ಲಿ ಹಾಕಬಹುದು. ಒಂದು ಕರ್ಮಯೋಗ ಸಾಧನೆ, ಇನ್ನೊಂದು ಜ್ಞಾನ ಯೋಗ.
ಕರ್ಮಯೋಗ ಸಾಧನೆ ಅಂದ್ರೇನು? ಕಾಯಿಕ ವಾಚಿಕ ಮಾನಸಿಕವಾದ ಕರ್ಮದಿಂದ ಭಗವಂತನನ್ನು ಆರಾಧಿಸಿ. ಜ್ಞಾನಯೋಗ ಸಾಧನೆ ಅಂದ್ರೇನು? ಭಗವಂತ ಹೇಗಿದ್ದಾನೋ ಹಾಗೆ ಅರಿವು. ಕೆಲವರಿಗೆ ಪ್ರಶ್ನೆ ಬರ್ತದೆ, ಅದು ಜ್ಞಾನ ಯೋಗದಲ್ಲಿ ಕರ್ಮನೂ ಬರ್ತದಲ್ಲ. ನೀವು ಆತ್ಮವಿಚಾರ ತಿಳಿಸುವಾಗ ಕಿವಿಯಲ್ಲಿ ಕೇಳಬೇಕು, ಕೇಳಿದ್ದನ್ನು ಮನಸ್ಸಲ್ಲಿ ಆಲೋಚಿಸಬೇಕು, ಆಲೋಚಿಸಿದ್ದನ್ನು ನಂತರ ಧ್ಯಾನದಲ್ಲಿ ಕಂಡುಕೊಳ್ಬೇಕು. ಒಟ್ಟಿನಲ್ಲಿ ಮನಸ್ಸು ಮತ್ತು ಇಂದ್ರಿಯಗಳೆಲ್ಲ ಇದರಲ್ಲಿ ಪಾಲ್ಗೊಂಡಿರೋದ್ರಿಂದ ಇದರಲ್ಲೂ ಕರ್ಮ ಆದಾಗೆ ಆಯ್ತಲ್ಲ. ಹಾಗಲ್ಲ. ವಸ್ತುತಂತ್ರ ಕರ್ತೃತಂತ್ರ ಅಂತ ಎರಡು ರೀತಿಯಾದಂತಹ ಶಬ್ದಗಳನ್ನು ಬಳಸ್ತಾರೆ. ಜ್ಞಾನ ಅನ್ನೋದು ವಸ್ತುತಂತ್ರ, ಬೇರೆ ಎಲ್ಲ ಕರ್ಮ ಉಪಾಸನೆಗಳೆಲ್ಲ ಕರ್ತೃತಂತ್ರ. ಕರ್ತೃತಂತ್ರ ಅಂದ್ರೆ ಕರ್ತು ಅನ್ಯಥಾ ಕರ್ತು. ಕರ್ತೃವಿನ ಇಚ್ಛೆಗೆ ಅಧೀನವಾಗಿದೆ ಯಾವುದು? ಉಪಾಸನೆ ಮತ್ತು ಕರ್ಮಯೋಗ. ನಾನು ಮಾಡಬಹುದು, ಮಾಡದೇನೂ ಇರಬಹುದು, ಬೇರೆ ರೀತಿಯಾಗಿ ಮಾಡಬಹುದು. ಶಾಲಿಗ್ರಾಮದಲ್ಲಿ ವಿಷ್ಣುವನ್ನ ಧ್ಯಾನಿಸು ಅಂತ ಹೇಳುವಾಗ ಹಾಗೆಯೇ ಧ್ಯಾನಿಸಬಹುದು, ಧ್ಯಾನಿಸದೇನೂ ಇರಬಹುದು, ಬೇರೆ ರೀತಿಯಾಗಿ ಕೂಡ ನಾನು ಧ್ಯಾನಿಸಬಹುದು. ಹಾಗೆ ಕರ್ಮ ಎಲ್ಲವೂ ಕೂಡ ಅದು ಕರ್ತಾನ ಇಚ್ಛೆಗೆ ಅಧೀನಕ್ಕೆ ಒಳಪಟ್ಟಂತ. ಆದ್ರೆ ಈ ವಸ್ತುತಂತ್ರ ಅಂತ ಹೇಳುವಂಥದ್ದು ಏನಿದೆಯೋ ಅದು ಹೇಗಿದೆಯೋ ಹಾಗೆ ಅರ್ಥಕೊಳ್ಬೇಕು. ಬೆಂಕಿ ಬಿಸಿಯಾಗಿದೆ ಎನ್ನುವುದನ್ನ ನನ್ನ ಸ್ಪರ್ಶ ಇಂದ್ರಿಯದ ಮೂಲಕ ನಾನು ಅರಿಯುವಾಗ ಅದು ಬಿಸಿಯಾಗಿಯೂ ಇರಬಹುದು, ತಣ್ಣಗೂ ಇರಬಹುದು, ಬೇರೆಯಾಗಿಯೂ ಇರಬಹುದು ಅಂತ ಅರ್ಥಕೊಳ್ಳಿಕ್ಕೆ ಆಗ್ತದ? ಇಲ್ಲ. ಎಲ್ಲರಿಗೂ ಕೂಡ ಒಂದೇ ರೀತಿಯ ಜ್ಞಾನ ಆಗ್ತದೆ. ಬೆಂಕಿ ಬಿಸಿಯಾಗಿದೆ, ಬೆಂಕಿ ಮುಟ್ಟಿದವರಿಗೆಲ್ರಿಗೂ ಕೂಡ ಇಂದ್ರಿಯಗಳ ಮೂಲಕ ಆಗತಕ್ಕಂತಹ ಜ್ಞಾನ ಏನು? ಬೆಂಕಿ ಬಿಸಿ. ಅಂದ್ರೆ ವಸ್ತುವಿನ ಅಧೀನವಾಗಿದೆ ಹೊರತು ಕರ್ತೃನ ಅಧೀನದಲ್ಲಿ ಇಲ್ಲ. ಇರುವುದನ್ನೇ ಇದ್ದ ಹಾಗೆ ಅರಿತುಕೊಳ್ಳುವುದಕ್ಕೆ ಹೆಸರು ಜ್ಞಾನ. ಕರ್ಮ ಅಂದ್ರೆ ಏನು? ಆ ವಸ್ತುವನ್ನ ಉಪಾಸನೆ ಮಾಡತಕ್ಕಂಥದ್ದು, ಬೇರೆ ರೀತಿಯಾಗಿ ನಾವು ಅದನ್ನ ಬಳಸುವಂಥದ್ದು, ಕರ್ತೃವಿನ ಇಚ್ಛೆ ಸಂಕಲ್ಪಕ್ಕೆ ಅಧೀನವಾಗಿ ಮಾಡುವಂತಹ ಕ್ರಿಯೆ. ಅದರ ಜ್ಞಾನವನ್ನ ಕರ್ಮದ ತಕ್ಕಡಿಯಲ್ಲಿ ಹಾಕ್ಲಿಕ್ಕೆ ಬರಲ್ಲ. ಆತ್ಮಜ್ಞಾನ ಅಂದ್ರೆ ಆತ್ಮನು ಹೇಗಿದ್ದಾನೋ ಹಾಗೆ ಅರಿತುಕೊಳ್ಳುವುದು. ನಾವೇನು ಮಾಡುವಂಥದ್ದೇನಿಲ್ಲ. ಭೂತವಸ್ತು ವಿಷಯತ್ವಾದ್ ಬ್ರಹ್ಮಜ್ಞಾನಸ್ಯ ಅಂತ ಈಗಾಗಲೇ ಇದ್ದುಕೊಂಡಿರುವ ನಮ್ಮೆಲ್ಲರ ಸ್ವರೂಪವೇ ಆಗಿರುವ ಆತ್ಮನು ಹೇಗಿದ್ದಾನೋ ಹಾಗೆ ಅರಿತುಕೊಳ್ಳುವುದು ಜ್ಞಾನಯೋಗ. ಆದ್ರಿಂದ ಇದರಲ್ಲಿ ಕರ್ಮ ಕ್ರಿಯೆ ತೊಡಗಿದ್ರೂ ಕೂಡ ಪ್ರಧಾನವಾಗಿ ಉದ್ದೇಶ ಏನು? ವಸ್ತುವಿನ ಯಥಾರ್ಥ ಸ್ವರೂಪವನ್ನು ಅರಿತುಕೊಳ್ಳೋದು. ಆದ್ದರಿಂದ ಕರ್ಮದ ವಿಭಾಗಕ್ಕೆ ಬರಲ್ಲ. ಉಳಿದೆಲ್ಲ ಸಾಧನೆಗಳು ಕೂಡ ಕರ್ಮಯೋಗ ಅಂತ ಕರೆಯಲ್ಪಡುತ್ತೆ. ಉಪಾಸನೆಯೂ ಕೂಡ ಕರ್ಮಯೋಗವೇ. ಯಾಕಂದ್ರೆ ಉಪಾಸನೆಯು ಕೂಡ ಮಾನಸಿಕ ಕರ್ಮ. ಅದು ಉಪಾಸನ ಎಂಬ ಶಬ್ದಕ್ಕೆ ಅರ್ಥ ಏನು? ಸಗುಣ ಬ್ರಹ್ಮಣಿ ಸಜಾತೀಯ ವೃತ್ತಿ ಪ್ರವಾಹ ರೂಪ ಮಾನಸ ವ್ಯಾಪಾರ. ಸಗುಣ ಬ್ರಹ್ಮದಲ್ಲಿ ಸಜಾತೀಯ ವೃತ್ತಿ ಪ್ರವಾಹ ರೂಪದ ಮಾನಸಿಕವಾದ ಒಂದು ವ್ಯಾಪಾರ, ಒಂದು ಕ್ರಿಯೆಗೆ ಹೆಸರು ಉಪಾಸನೆ, ಮೆಡಿಟೇಷನ್. ಅವನು ಕೊಟ್ಟಿರತಕ್ಕಂಥ 12 ಯಜ್ಞಗಳಲ್ಲಿ 11 ಯಜ್ಞಗಳು ಈ ಕರ್ಮಕ್ಕೆ ಸಂಬಂಧಪಟ್ಟವು. ದ್ರವ್ಯ ಯಜ್ಞ ದಾನ ಮಾಡುವಂಥದ್ದು, ತಪಸ್ಸನ್ನು ಮಾಡುವಂಥದ್ದು, ಯೋಗ ಯಜ್ಞ ಏನು ಯಮ ನಿಯಮ ಆಸನ ಮುಂತಾದವುಗಳು. ಇವೆಲ್ಲವೂ ಕೂಡ ಒಂದು ಬಹಿರಂಗ ಸಾಧನ ಇಲ್ಲ ಅಂತರಂಗ ಸಾಧನ. ಇಂದ್ರಿಯಗಳನ್ನು ನಿಯಮನ ಮಾಡತಕ್ಕಂಥದ್ದು. ಸ್ವಾಧ್ಯಾಯ ಅನ್ನುವಂಥದ್ದು ವಾಚಿಕ ಕರ್ಮವಾಯಿತು. ಆತ್ಮ ಸಂಯಮ ಯೋಗ ಅನ್ನುವಂಥದ್ದು ಆತ್ಮನ ಮೇಲೆ ಮನಸ್ಸನ್ನ ಇಡತಕ್ಕಂಥದ್ದು. ಇಲ್ಲಿ ನಿಧಿಧ್ಯಾಸನವನ್ನು ಹೇಳ್ತಾ ಇಲ್ಲ, ಇಲ್ಲಿ ಪರಮಾತ್ಮನ ಧ್ಯಾನವನ್ನ, ನಿರ್ಗುಣ ಪರಮಾತ್ಮನ ಧ್ಯಾನವನ್ನ ಕುರಿತು ಹೇಳ್ತಕ್ಕಂಥದ್ದು. ಅದೊಂದು ಉಪಾಸನೆ ಅಂತ ಕರೆಯಲ್ಪಡುತ್ತೆ. ಹೀಗೆ ಒಂದು ಉಪಾಸನೆಯೋ ಇಲ್ಲೋ ಕರ್ಮವೋ ಎಲ್ಲವೂ ಕೂಡ ಕಾಯಿಕ ವಾಚಿಕ ಮಾನಸಿಕ ವ್ಯಾಪಾರವನ್ನ, ಕ್ರಿಯೆಯನ್ನ ಒಳಗೊಂಡಂತದ್ದಾದ್ದರಿಂದ ಅದಕ್ಕೆ ಕರ್ಮಜಾನ್, ಕರ್ಮದಿಂದ ಹುಟ್ಟಿದ್ದು. ಇದನ್ನ ತಿಳ್ಕೊಂಡ್ರೆ ಮೋಕ್ಷ ಅಂತ ಹೇಳ್ಬಿಡ್ತಿದ್ದಾನೆ ಭಗವಂತ. ಯಾಕೆ? ಇದು ಸೂಕ್ಷ್ಮವಾಗಿ ಗಮನಿಸ್ಬೇಕು.
ಕರ್ಮದಿಂದ ಅದು ಹುಟ್ಟಿದ್ದರಿಂದ ಕರ್ಮ ಹೇಗೆ ಸೀಮಿತವಾದಂತಹ ವ್ಯಾಪ್ತಿಯಲ್ಲಿ ಕೆಲಸ ಮಾಡುವಂಥದ್ದು, ಅದರ ಫಲವೂ ಕೂಡ ಸೀಮಿತವಾದದ್ದು. ಆದ್ದರಿಂದ ಆತ್ಯಂತಿಕ ಫಲ ಕೊಡುವಂತಹ ಜ್ಞಾನವೇ ಶ್ರೇಷ್ಠವಾದದ್ದು. ಕರ್ಮ ಅನ್ನುವಂಥದ್ದು ಚಿತ್ತಶುದ್ಧಿಯ ಮೂಲಕ ನಮಗೆ ಜ್ಞಾನಕ್ಕೆ ಕರೆದುಕೊಂಡು ಹೋಗ್ತದೆ. ಜ್ಞಾನಯೋಗದಲ್ಲಿಯೇ ನಮಗೆ ಪರಮಾತ್ಮನ ಸಾಕ್ಷಾತ್ಕಾರ ಮೋಕ್ಷ ಪ್ರಾಪ್ತಿಯಾಗತ್ತೆ ಅಂತ ಅರಿತುಕೊಂಡು ಆ ರೀತಿ ಆಚರಣೆ ಮಾಡುವವನಿಗೆ ಮೋಕ್ಷವಾಗ್ತದೆ. ಹೀಗೆ ಅರ್ಥ ಮಾಡಿಕೊಳ್ಬೇಕಿಲ್ಲ. ಇಲ್ಲದಿದ್ರೆ ಕರ್ಮಜಾನ್ ವಿಧಿ, ಎಲ್ಲವೂ ಕರ್ಮದಿಂದ ಹುಟ್ಟಿದ್ದು, ಇಟ್ ಈಸ್ ಲಿಮಿಟೆಡ್ ಎಂಬ ಅರ್ಥ ಮಾಡಿಕೊಂಡು ಮಾತ್ರಕ್ಕೆ ಮೋಕ್ಷ ಅಂತ ಅಲ್ಲ. ಕರ್ಮದಿಂದ ಹುಟ್ಟಿದಂತಹ ಈ ಎಲ್ಲ ಯಜ್ಞಗಳು ಕೂಡ ಚಿತ್ತಶುದ್ಧಿಯ ದ್ವಾರ ಜ್ಞಾನಯೋಗಕ್ಕೆ ನಮ್ಮನ್ನ ಕಳುಹಿಸಿ ಜ್ಞಾನಯೋಗವನ್ನ ಮಾಡಿದರೆ ಮೋಕ್ಷವಾಗ್ತದೆ ಅಂತ ತಿಳಿದು ಆಚರಿಸಿದರೆ ಮೋಕ್ಷ. ಈ ರೀತಿಯಾಗಿ ಅರ್ಥ ಮಾಡಬೇಕು. ಬರೀ ಕರ್ಮಯೋಗ ಅನ್ನುವಂಥದ್ದು ಮೋಕ್ಷವನ್ನು ಕೊಡುವುದಿಲ್ಲ. ಎಷ್ಟೇ ವರ್ಷ ಕರ್ಮಯೋಗವನ್ನು ಆಚರಿಸಿದರೂ ಕೂಡ ಚಿತ್ತಶುದ್ಧಿಯಾಗಿರುವ ಅಜ್ಞಾನಿಯಾಗಿರ್ತಾನೆ ಅಷ್ಟೆ. ಈಸ್ ಎ ಇಗ್ನೋರೆಂಟ್ ಪ್ಯೂರ್ ಪರ್ಸನ್. ಜ್ಞಾನ ಪ್ರಾಪ್ತಿಯಾದ ಮೇಲೇನೆ ಅದು ಸಾರ್ಥಕವಾಗುವಂಥದ್ದು. ಅದನ್ನೇ ಮುಂದಿನ ಶ್ಲೋಕದಲ್ಲಿ ಜ್ಞಾನ ಯಜ್ಞವನ್ನ ಹೊಗಳುತ್ತಾ ಆ ಕರ್ಮ ಯಜ್ಞಗಳನ್ನ, ಅದರ ಲಿಮಿಟೇಷನ್ಸ್ ಗಳನ್ನ ಭಗವಂತ ಹೇಳ್ತಾನೆ. ಶ್ರೇಯಾನ್ ದ್ರವ್ಯಮಯಾದ್ಯಜ್ಞಾತ್ ಜ್ಞಾನಯಜ್ಞಃ ಪರಂತಪ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಅದ್ಭುತವಾದಂತಹ ಶ್ಲೋಕ. ಎಲ್ಲವೂ ಜ್ಞಾನದಲ್ಲಿ ಪರ್ಯವಸನವಾಗುತ್ತೆ. ಜ್ಞಾನವೇ ಶ್ರೇಷ್ಠ. ದ್ರವ್ಯಮಯಾದ್ ಯಜ್ಞಾತ್ ಜ್ಞಾನಯಜ್ಞ ಶ್ರೇಯಾನ್. ಹೇ ಪರಂತಪ, ಶತ್ರುಗಳನ್ನ ಸುಟ್ಟು ಹಾಕುವ ಪರಾಕ್ರಮಶಾಲಿಯಾದ ಅರ್ಜುನನೇ ಕೇಳಿಸಿಕೋ. ಎಲ್ಲ ಯಜ್ಞಗಳಿಗಿಂತ ಜ್ಞಾನ ಯಜ್ಞ ಶ್ರೇಷ್ಠ. ಇಲ್ಲಿ ಎಲ್ಲ ಯಜ್ಞ ಅನ್ನೋದಕ್ಕೆ ಒಂದು ಉಪಲಕ್ಷಣವನ್ನು ಕೊಟ್ಟಿದ್ದಾನೆ. ದ್ರವ್ಯಮಯಾತ್, ದ್ರವ್ಯಮಯ ಮುಂತಾದಂತಹ ಅಲ್ಲಿ ಎಲ್ಲವನ್ನು ತೆಗೆದುಕೊಳ್ಳಬೇಕು. ವೇದದ ಕರ್ಮಕಾಂಡದಲ್ಲಿ, ಉಪಾಸನಾ ಕಾಂಡದಲ್ಲಿ ಹೇಳಿರತಕ್ಕಂತಹ ಎಲ್ಲ ರೀತಿಯ ಸಾಧನೆಗಳನ್ನೂ ಕೂಡ ಇಲ್ಲಿ ತೆಗೆದುಕೊಳ್ಳಬೇಕು. ಅವೆಲ್ಲ ಸಾಧನೆಗಳಿಗಿಂತ ಶ್ರೇಷ್ಠ ಯಾವುದು? ಅಧ್ಯಾತ್ಮ ಜ್ಞಾನ, ಪರಮಾತ್ಮ ಜ್ಞಾನ, ಪರಮಾರ್ಥ ಜ್ಞಾನ. ಆ ಜ್ಞಾನ ಯಜ್ಞ ಅನ್ನುವಂಥದ್ದು ಎಲ್ಲದಕ್ಕಿಂತಲೂ ಶ್ರೇಯಾನ್, ಶ್ರೇಷ್ಠ. ಉಪನಿಷತ್ತುಗಳಲ್ಲಿ ನಾವು ಗಮನಿಸಿದಾಗ ಗೊತ್ತಾಗತ್ತೆ. ಉಪಾಸನೆಯ ಬಗ್ಗೆ ಆರಂಭದಲ್ಲಿ ಹೇಳ್ತಾರೆ, ಕರ್ಮದ ಬಗ್ಗೆ ಆರಂಭದಲ್ಲಿ ಹೇಳ್ತಾರೆ, ಕೊನೆಗೆ ಇದೆಲ್ಲವೂ ಕೂಡ ಜ್ಞಾನವಿಲ್ಲದಿದ್ದರೆ ಅಪರಿಪೂರ್ಣ ಎಂಬುದಾಗಿ ಹೇಳುತ್ತಾರೆ. ಕರ್ಮಯೋಗವಿಲ್ಲದಿದ್ದರೆ ಜ್ಞಾನಯೋಗ ಸಾಧ್ಯ ಇಲ್ಲ. ಆದರೆ ಜ್ಞಾನಯೋಗವಿಲ್ಲದ ಕರ್ಮಯೋಗ ಅಪರಿಪೂರ್ಣ. ಕರ್ಮಯೋಗ ಇಸ್ ಇನ್ಕಂಪ್ಲೀಟ್ ವಿದೌಟ್ ಜ್ಞಾನಯೋಗ. ಜ್ಞಾನಯೋಗ ಇಸ್ ಇಂಪಾಸಿಬಲ್ ವಿದೌಟ್ ಕರ್ಮಯೋಗ. ಅದರ ಅಲ್ಟಿಮೇಟ್ ಯಾವುದಪ್ಪ? ಜ್ಞಾನಯೋಗವೇ ಶ್ರೇಷ್ಠ. ನ ಕರ್ಮಣ ನ ಪ್ರಜಯಾ ಧನೇನ ತ್ಯಾಗೇ ನೈಕೆ ಅಮೃತತ್ವಮಾನಶುಃ. ಮಹಾನಾರಾಯಣ ಉಪನಿಷತ್ ಹೇಳುತ್ತೆ, ಕರ್ಮದಿಂದಾಗಲಿ, ಪ್ರಜೆಯಿಂದಾಗಲಿ, ಧನದಿಂದಾಗಲಿ ಮೋಕ್ಷ ಸಾಧ್ಯವಿಲ್ಲ. ತ್ಯಾಗೇನ ಏಕೆ. ಈ ತ್ಯಾಗ ಅಂದ್ರೆ ಜ್ಞಾನ ಪೂರ್ವಕವಾದ ಸನ್ಯಾಸ ಅಥವಾ ಸನ್ಯಾಸ ಪೂರ್ವಕವಾದ ಜ್ಞಾನ. ಒಟ್ಟಿನಲ್ಲಿ ಜ್ಞಾನ ಅನ್ನುವಂಥದ್ದು ಮೋಕ್ಷಕ್ಕೆ ಸಾಧನ. ಪ್ರಸಿದ್ಧವಾದ ಪುರುಷ ಸೂಕ್ತ ಏನ್ ಹೇಳುತ್ತೆ? ತಮೇವಂ ವಿದಿತ್ವ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ನಾನ್ಯಃ ಪಂಥ ಅಯನಾಯ ವಿದ್ಯತೆ. ನಾನ್ಯಃ ಪಂಥ ವಿದ್ಯತೆ ಯನಾಯ. ಎರಡು ರೀತಿ ಪಾಠಗಳು. ತಮೇವಂ ವಿದ್ವಾನ್ ಅಮೃತ ಇಹ ಭವತಿ. ಆ ಪರಮಾತ್ಮನ ಏವಂ ಈ ರೀತಿಯಾಗಿ ಅರಿತುಕೊಂಡು ಅಮೃತನಾಗ್ತಾನೆ, ಮೋಕ್ಷವನ್ನು ಪಡಿತಾನೆ. ಬೇರೆ ಮಾರ್ಗವೇ ಇಲ್ಲ ಅಂತ ಹೇಳುತ್ತೆ. ಏನ್ ಹೇಳುತ್ತೆ?
ನಾನ್ಯಃ ಪಂಥಾಯನಾಯ ವಿದ್ಯತೆ. ಮೋಕ್ಷಕ್ಕೆ ಜ್ಞಾನವಲ್ಲದೆ ಬೇರೆ ಮಾರ್ಗವಿಲ್ಲ. ಇನ್ನು ಮುಂಡಕೋಪನಿಷತ್ತಿಗೆ ಹೋದ್ರೆ ಸಂಪಶ್ಯನ್ ತಮ್ಮ ಆತ್ಮಸ್ಥಂ ಯೇನ ಪಶ್ಯಂತಿ ಧೀರ ತೇಷಾ ಸುಖಂ ಶಾಶ್ವತಂ ನೇತರೇಷಾಂ. ಕಠೋಪನಿಷತ್ತು ಹೇಳುತ್ತೆ, ಆತ್ಮಸ್ಥನಾದ ಪರಮಾತ್ಮನನ್ನ ಅರಿತುಕೊಂಡು ಧೀರರು ಶಾಂತಿ ಸುಖವನ್ನು ಪಡೆದಿದ್ದಾರೆ, ಬೇರೆಯವರಿಗೆ ಇಲ್ಲ ಅಂತ ಹೇಳಿದ್ರು. ತೇಷಾಂ ಸುಖಂ ಶಾಶ್ವತ ಇತರೇಷಾಂ, ಬೇರೆಯವರಿಗಲ್ಲ, ಅದು ಆತ್ಮನನ್ನು ಅರಿತುಕೊಂಡವನಿಗೆ ಮಾತ್ರ. ಇನ್ನು ಕೈವಲ್ಯ ಉಪನಿಷತ್ತು ಹೇಳುತ್ತೆ, ಸಂಪಶ್ಯನ್ ಬ್ರಹ್ಮ ಪರಮಂ ಯಾತಿ ನಾನ್ಯೇನ ಹೇತುನಾ. ಬ್ರಹ್ಮನನ್ನ ಅರಿತುಕೊಂಡೇ ಮೋಕ್ಷವನ್ನು ಪಡೆಯಬೇಕು. ನ ಯಾತಿನ ಅನ್ಯೇನ ಹೇತುನ, ಬೇರೆ ಮಾರ್ಗದಿಂದ ಸಾಧ್ಯವಿಲ್ಲ. ಜ್ಞಾನ ಒಂದೇ ಮೋಕ್ಷಕ್ಕೆ ಸಾಧನ, ಸಾಕ್ಷಾತ್ ಸಾಧನ ಅಂತ ಹೇಳ್ತಾರೆ. ಜ್ಞಾನಾದೇವತು ಕೈವಲ್ಯಂ. ತುಂಬಾ ಪ್ರಸಿದ್ಧವಾದ ಶ್ರುತಿ ವಾಕ್ಯ ಅಂತ ಹೇಳ್ತಾ, ಯಾವ ಶ್ರುತಿ ಇದಂತ ಗೊತ್ತಿಲ್ಲ. ಜ್ಞಾನಾದೇವ, ಏವಕಾರ ಒಂದು ಅನ್ಯ ವ್ಯಾವೃತ್ತಿ ಮಾಡುತ್ತೆ, ಬೇರೆ ಎಲ್ಲ ಮಾರ್ಗಗಳಿಂದ ಸಾಧ್ಯವಿಲ್ಲ ಅಂತ. ಜ್ಞಾನದಿಂದಲೇ ಕೈವಲ್ಯ ಮೋಕ್ಷ ಸಾಧ್ಯ. ಇಲ್ಲಿ ಭಗವಂತನು ಕೂಡ ಅದನ್ನೇ ತಿಳಿಸಿಕೊಡ್ತಾ ಇದ್ದಾನೆ ನಮಗೆ. ಎಲ್ಲ ಯಜ್ಞಗಳಿಗಿಂತ ಜ್ಞಾನ ಯಜ್ಞ ಶ್ರೇಷ್ಠ. ಯಾಕಂದ್ರೆ ಎಲ್ಲ ಯಜ್ಞಗಳು ಆಚರಿಸಿದ್ರೂ ಅವಿದ್ಯಾ ನಿವೃತ್ತಿ ಆಗಲಿಲ್ಲ ಅಂದ್ರೆ ಮೋಕ್ಷ ಹೇಗೆ ಪ್ರಾಪ್ತಿ ಆಗ್ತದೆ? ಮೋಕ್ಷ ಅನ್ನುವಂಥದ್ದು ಹೊಸದಾಗಿ ಪಡೆಯುವಂಥದ್ದೇನಲ್ಲ, ಅದು ಸಂಸ್ಕಾರ ಆಪ್ಯ ವಿಕಾರ್ಯ ಆ ರೀತಿಯಾಗಿರತಕ್ಕಂಥದ್ದೇನಲ್ಲ. ಈಗಲೇ ನಮ್ಮೆಲ್ಲರ ಸ್ವರೂಪವಾಗಿ ನಮ್ಮ ಹೃದಯವನ್ನ ಬೆಳಗುತ್ತಾ ಇರತಕ್ಕಂತಹ ಆ ಚೇತನ ವಸ್ತು ಪರಬ್ರಹ್ಮವಾಗಿ ಈಗಲೇ ಮುಕ್ತನಾಗಿಯೇ ಇದ್ದೇನೆ. ಅದರ ಅರಿವು ನನಗಿಲ್ಲ, ಅದಕ್ಕೆ ಹೆಸರು ಅಜ್ಞಾನ. ಮುಕ್ತಿ ಎಂಬುದೇನು ಬೇರೇನು ಹೊಸ್ತಲ್ಲ. ಅದು ಮುಕ್ತಿ ಎಂಬುದು ಮನದ ಸಂಸ್ಥಿತಿಯ ಬೇರಲ್ಲ, ರಕ್ತಿ ವಿಪರೀತ ವದಕಾಗದಿರೆ ಮುಕ್ತಿ. ಮುಕ್ತಿ ಎಂಬುದು ಮನಸ್ಸ ಸಂಸ್ಥಿತಿಯ ಬೇರಲ್ಲ, ಈಗಲೇ ಇದ್ದುಕೊಂಡಿರುವ ಆತ್ಮವನ್ನೇ ಯಥಾರ್ಥವಾಗಿ ಅರಿಯುವಂಥದ್ದು ಮುಕ್ತಿ. ಅದಕ್ಕೆ ಅಡ್ಡಿ ಯಾವುದು? ಅಜ್ಞಾನ. ಅಜ್ಞಾನ ನಿವೃತ್ತಿ ಆಗುವುದು ಯಾವಾಗ? ಜ್ಞಾನ ಪ್ರಾಪ್ತಿ ಆದರೆ. ಹಾಗಂತ ಬೇರೆ ಎಲ್ಲ ಸಾಧನೆಗಳ ಬಂದು ತೆಗಳಿದ್ದಲ್ಲ, ಅದರ ಲಿಮಿಟೇಷನ್ಸ್ ಅನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಶ್ರೀಮದ್ ಭಗವದ್ಗೀತೆ ಅಧ್ಯಯನ, ಉಪನಿಷತ್ತಿನ ಅಧ್ಯಯನ ಇದೆಲ್ಲ ಯಾಕೆ ಬೇಕು ಅಂದ್ರೆ ಇದು ಸುಸ್ಪಷ್ಟವಾಗಿ ನಮ್ಮ ಮನಸ್ಸಲ್ಲಿ ಕುಳಿತುಕೊಳ್ಳುತ್ತೆ. ಇಲ್ಲಿಗೆ ಹೊರಗಡೆ ಪ್ರಪಂಚ ನೂರಾರು ವಿಷಯಗಳನ್ನು ಮಾತಾಡ್ತಿರ್ತಾರೆ. ಅಷ್ಟಾಂಗ ಯೋಗದಿಂದ ಮೋಕ್ಷ, ಮೋಕ್ಷಕ್ಕೆ ಸಾಧನೆ ಏನು? ಯಮ ನಿಯಮಾದಿ ಆಸನಗಳನ್ನು ಹಾಕಬೇಕು. ಇನ್ನು ಕೆಲವರು ಷಟ್ಚಕ್ರ ಭೇದನವನ್ನ ಮಾಡಿದರೆ ಮೋಕ್ಷ. ಕುಂಡಲಿನಿ ಅನ್ನುವಂಥದ್ದು ಮೂಲಾಧಾರದಿಂದ ಮೇಲೆದ್ದು ಬಂದು ಸಹಸ್ರಾರದಲ್ಲಿ ಸೇರಿದರೆ ಅಲ್ಲಿ ಮೋಕ್ಷ. ಅದು ಕೆಲವರ ವಾದ. ಇನ್ನು ಕೆಲವರು ಉಪಾಸನೆಯಿಂದ ಭಗವಂತನಲ್ಲಿ ಅಹೇತುಕವಾದ ಭಕ್ತಿಯನ್ನು ಮಾಡ್ತಾ ಮಾಡ್ತಾ ಸಾಯುವಾಗ ಭಗವಂತನ ಸ್ಮರಣೆಯಲ್ಲೇ ಸೇರ್ಕೊಂಡ್ರೆ ಮೋಕ್ಷ. ಇನ್ನು ಕೆಲವರು ಸತ್ಕರ್ಮಗಳನ್ನು ಮಾಡ್ಕೊಂಡು ಹೋದ್ರೆ ಸಾಕು, ಪುಣ್ಯ ಫಲದಿಂದ ಮೋಕ್ಷ. ಹೀಗೆ ಮೋಕ್ಷದ ಬಗ್ಗೆ ನೂರಾರು ವಾದಗಳನ್ನ ಪ್ರಪಂಚದಲ್ಲಿ ಆಡ್ತಾರೆ. ಆದ್ರೆ ಭಗವಂತ ಸ್ಪಷ್ಟವಾಗಿ ಹೇಳಿದ್ದಾನೆ ಇಲ್ಲಿ, ಅವೆಲ್ಲವೂ ಕರ್ಮದಿಂದ ಹುಟ್ಟಿದವುಗಳು, ಜ್ಞಾನ ಯಜ್ಞವೇ ಶ್ರೇಷ್ಠ. ಜ್ಞಾನದಿಂದಲೇ ಮೋಕ್ಷ. ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಸರಿ, ಜ್ಞಾನ ಶ್ರೇಷ್ಠ ಅಂತ ಹೇಳಿದ್ಯಲ್ಲ, ಅದಕ್ಕೆ ಹೇತು ಏನು? ಯಾವ ತರ್ಕ ಇದೆ ಕೊಡ್ತೀಯ? ಅಥವಾ ಭಗವಂತ ಹೇಳ್ತಾನೆ, ಎಲ್ಲ ಕರ್ಮಗಳು ಜ್ಞಾನದಲ್ಲಿ ಪರಿಸಮಾಪ್ತಿಗೊಳ್ಳುತ್ತವೆ, ಆದ್ದರಿಂದ ಜ್ಞಾನಯಜ್ಞ ಶ್ರೇಷ್ಠ. ಕರ್ಮಗಳೆಲ್ಲವೂ ಅಂತಿಮವಾಗಿ ಪರ್ಯವಸಾನ ಆಗುವುದು ಜ್ಞಾನದಲ್ಲಿ. ಇದಕ್ಕೆ ಎರಡು ರೀತಿ ಅರ್ಥ ಮಾಡಬಹುದು. ಮೊದಲನೆಯದು, ಪರಿಸಮಾಪ್ಯತೆ ಎಂಬ ಶಬ್ದಕ್ಕೆ ಪರಿಪೂರ್ಣಗೊಳ್ಳುವುದು ಎಂಬ ಅರ್ಥ. ಅಂದ್ರೆ ಕರ್ಮಗಳೆಲ್ಲವೂ ಕೂಡ ಸಾರ್ಥಕವಾಗುವುದು ಜ್ಞಾನ ಯಜ್ಞದಲ್ಲಿ. ಚಿತ್ತಶುದ್ಧಿಯನ್ನ ಕೊಟ್ಟು
ಜ್ಞಾನ ಯೋಗಕ್ಕೆ ಅನುಕೂಲವಾದಂತಹ ಒಂದು ಮನಸ್ಥಿತಿಯನ್ನು ನಿರ್ಮಾಣ ಮಾಡುವುದರ ಮೂಲಕ ಕರ್ಮವು ಪರಿಪೂರ್ಣಗೊಳ್ಳುತ್ತೆ. ಆ ಮಟ್ಟಿನಲ್ಲಿ ಕರ್ಮದ ವ್ಯಾಪಾರ, ಕರ್ಮದ ಪ್ರಯೋಜನ ನಮ್ಮ ಜೀವನದಲ್ಲಿ ಇದೆ. ಅದು ಒಂದು ಅರ್ಥ. ಇನ್ನೊಂದು ಅರ್ಥ ಯಾವುದಪ್ಪ ಅಂದ್ರೆ ಪರಿಸಮಾಪ್ಯತೆ ಎಂಬುದಕ್ಕೆ ಅಂತರ್ಭಾವ ಅಂತ ಅರ್ಥ ಮಾಡಿಕೊಂಡ್ರೆ, ಕರ್ಮದ ಎಲ್ಲ ಫಲಗಳೂ ಕೂಡ ಜ್ಞಾನದ ಫಲದಲ್ಲಿ ಅಂತರ್ಭಾವಗೊಳ್ಳುತ್ತೆ. ಆ ದೃಷ್ಟಿಯಿಂದ ಜ್ಞಾನ ಯಜ್ಞವೇ ಶ್ರೇಷ್ಠ. ಮೊದಲನೇ ಅರ್ಥ ಯಾವುದು? ಸಾಧನೆಯ ದೃಷ್ಟಿಯಿಂದ ಎಲ್ಲ ಕರ್ಮಯೋಗದ ಸಾಧನೆಗಳು ಚಿತ್ತಶುದ್ಧಿಯನ್ನ ಮಾಡುವುದರ ಮೂಲಕ ಜ್ಞಾನ ಯೋಗ್ಯತಾ ಪ್ರಾಪ್ತಿಯನ್ನು ಮಾಡಿಕೊಟ್ಟು ಜ್ಞಾನ ಯೋಗಕ್ಕೆ ನಮ್ಮನ್ನ ಕಳಿಸುತ್ತೆ. ಜ್ಞಾನ ಯೋಗಕ್ಕೆ ಹೋದ ಮೇಲೆ ಕರ್ಮಯೋಗದ ಅವಶ್ಯಕತೆ ಇಲ್ಲ. ಆದ್ದರಿಂದ ಕರ್ಮಗಳು ಅಲ್ಲಿ ಮುಗಿಯುತ್ತೆ, ಪರಿಸಮಾಪ್ತಿ ಆಗುತ್ತೆ. ಇದೊಂದು ಅರ್ಥವಾದರೆ, ಜ್ಞಾನದ ಫಲದಲ್ಲಿ ಎಲ್ಲ ಕರ್ಮ ಫಲಗಳು ಐಕ್ಯವಾಗುವುದರಿಂದ, ಅಂತರ್ಭಾವಗೊಳ್ಳುವುದರಿಂದ ಜ್ಞಾನ ಯಜ್ಞ ಶ್ರೇಷ್ಠ. ಗೀತೆಯಲ್ಲೇ ಒಂದು ಶ್ಲೋಕ ಇದೆಯಲ್ಲ, ಏನು, ಯಾವಾನರ್ಥ ಉದಪಾನೆ, 2ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ, ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ಯೇ ವೇದೇಷು ಬ್ರಾಹ್ಮಣಸ್ಯ ವಿಜಾನತಃ. ಯಾರು ಆತ್ಮನ ಯಥಾರ್ಥ ಸ್ವರೂಪವನ್ನು ಅರಿತುಕೊಂಡಿದ್ದಾರೋ ಅದು ಸಮುದ್ರ ಸ್ಥಾನೀಯವಾದಂತಹ ಒಂದು ಅನುಭವ. ಅಲ್ಲಿ ಕೆರೆ, ಕೊಳ್ಳ, ಹಳ್ಳ, ನದಿ, ಬಾವಿ ಆ ಎಲ್ಲ ನೀರುಗಳು ಸಮುದ್ರದಲ್ಲಿ ಹೇಗೆ ಅಂತರ್ಭಾವಗೊಳ್ಳುತ್ತದೋ ಹಾಗೆ ಆತ್ಮಜ್ಞಾನ ಅನ್ನುವಂಥದ್ದು ಸಮುದ್ರ ಸ್ಥಾನೀಯ, ಎಲ್ಲ ಕಡೆ ನೀರು ತುಂಬಿಕೊಂಡಿರತಕ್ಕಂತಹ ಸಮುದ್ರ ಸ್ಥಾನೀಯವಾಗಿರತಕ್ಕಂಥದ್ರಲ್ಲಿ ಎಲ್ಲ ರೀತಿಯ ಸಾಧನೆಯ ಫಲಗಳು ಅಂತರ್ಭಾವಗೊಳ್ಳುತ್ತದೆ. ಒಬ್ಬ ಬ್ರಹ್ಮಜ್ಞಾನಿ ಅಂತ ಕರೆದ ಮೇಲೆ ಅವನಲ್ಲಿ ಉಪಾಸನಾ ಫಲವೂ ಇರ್ತದೆ, ಕರ್ಮಯೋಗದ ಫಲವೂ ಇರ್ತದೆ, ಧ್ಯಾನ ಯೋಗದ ಫಲ, ಅಷ್ಟಾಂಗ ಯೋಗದ ಫಲ, ಎಲ್ಲ ರೀತಿಯ ಫಲಗಳು ಇರ್ತದೆ. ಯಾಕೆ? ನಿರತಿಶಯ ಸುಖ ಪ್ರಾಪ್ತಿಯಾದ ಮೇಲೆ ಇನ್ನೇನು ಬಾಕಿ ಉಳಿಯಿತು? ಎಲ್ಲ ಕರ್ಮದ ಫಲಗಳು ಕೂಡ ಯಾವುದೋ ಒಂದು ಸುಖವನ್ನ ಕೊಡುವಂಥದ್ದಾಗಿದೆ. ಬ್ರಹ್ಮಾನಂದದಲ್ಲಿ ಮುಳುಗಿದವನಿಗೆ ಈ ಎಲ್ಲ ಸುಖಗಳು ಅದರಲ್ಲಿ ಸೇರಿಕೊಳ್ಳುತ್ತೆ. ಬ್ರಹ್ಮಾನಂದ ಮೀಮಾಂಸೆ ಅಂತಾನೆ ಬರುತ್ತೆ ತೈತರೀಯದಲ್ಲಿ. ಗ್ರಡೇಷನ್ ಅನ್ನ ತೋರಿಸಿ ಒಂದೊಂದು ಹಂತದ ಸಾಧಕರು ಒಂದೊಂದು ರೀತಿಯ ಸುಖದ ಅನುಭವವನ್ನು ಪಡಿತಾ ಇರ್ತಾರೆ. ಆದ್ರೆ ಬ್ರಹ್ಮಜ್ಞಾನಿ ಎಲ್ಲ ಸುಖಗಳು ಅಂತರ್ಭಾವಗೊಳ್ಳುತ್ತದೆ ಅಂತ. ಒಬ್ಬ ಯುವಕನು ಯುವಾಸ್ಯಾತ್ ಸಾಧು ಯುವಾಧ್ಯಾಯಕ ಆಜಿಷ್ಟೋ ದೃಢಿಷ್ಟೋ ಬಲಿಷ್ಠ ತಸ್ಯೇವಂ ಪೃಥಿವೀ ಸರ್ವಾವಿತ್ತಸ್ಯ ಪೂರ್ಣಾ ಸ್ಯಾತ್ ಸ ಏಕೋ ಮಾನುಷ ಆನಂದ. ಯುವಕನಾಗಿದ್ದು ಅಧ್ಯಯನಶೀಲನಾಗಿರುವ ಆರೋಗ್ಯವಂತನಾಗಿರುವ ಇಂದ್ರಿಯ ಸೌಷ್ಠವವನ್ನು ಹೊಂದಿರುವ ವ್ಯಕ್ತಿ ಇಡೀ ಜಗತ್ತೆಲ್ಲವೂ ದ್ರವ್ಯದಿಂದ ತುಂಬಿದ್ದರೆ ಅದನ್ನು ಅನುಭವಿಸುವಾಗ ಎಷ್ಟು ಸುಖವಾಗ್ತದೋ ಅದನ್ನ ಒಂದು ಮಾನದಂಡ, ಒಂದು ಯೂನಿಟ್ ಅಂತ ತೆಗೆದುಕೊಂಡ್ರೆ ಅದಕ್ಕಿಂತ 100 ಪಟ್ಟು ಮನುಷ್ಯ ಗಂಧರ್ವರದ್ದು, ಅದಕ್ಕಿಂತ 100 ಪಟ್ಟು ದೇವಗಂಧರ್ವರದ್ದು, ಅದಕ್ಕಿಂತ 100 ಪಟ್ಟು ಆಜಾನಜಾನಾಂ ದೇವತೆಗಳು, ಪಿತೃದೇವತೆಗಳು, ಕರ್ಮದೇವತೆಗಳು, ದೇವತೆಗಳು, ಇಂದ್ರ, ಬೃಹಸ್ಪತಿ, ಚತುರ್ಮುಖ ಬ್ರಹ್ಮ, ಅದೆಲ್ಲ ಸುಖವನ್ನು ಅಂತರ್ಭಾವಗೊಳ್ಳುವಂಥದ್ದು. ಶ್ರೋತ್ರಿಯಸ್ಯ ಚಾಕಾಮಹತಸ್ಯ, ಯಾರು ಅಕಾಮಹತನಾಗಿದ್ದಾನೋ ಅಂದ್ರೆ ಕಾಮನೆಗಳೆಲ್ಲ ಬಿಟ್ಟು ಸ್ವರೂಪದಲ್ಲಿ ನೆಲೆ ನಿಂತಿದ್ದಾನೋ, ಶ್ರೋತ್ರಿಯನಾಗಿದ್ದಾನೋ, ಶಾಸ್ತ್ರಾಧ್ಯಯನವನ್ನ ಮಾಡಿ ಗುರುಮುಖೇನ ಬ್ರಹ್ಮಸ್ವರೂಪವನ್ನು ತಿಳಿದುಕೊಂಡಿದ್ದಾನೋ ಅವನಲ್ಲಿ ಇದೆಲ್ಲ ಸುಖಗಳು ಅಂತರ್ಭಾವಗೊಳ್ಳುತ್ತದೆ. ಆದ್ದರಿಂದ ಫಲದೃಷ್ಟಿಯಿಂದ, ಸಾಧನೆಯ ದೃಷ್ಟಿಯಿಂದ ಅಂತಿಮವಾಗಿ ನಿಲ್ಲುವಂಥದ್ದು ಜ್ಞಾನಯಜ್ಞವಾದ್ದರಿಂದ ಜ್ಞಾನಯಜ್ಞವೇ ಶ್ರೇಷ್ಠ ಎಂಬುದಾಗಿ ಭಗವಂತ ಪ್ರತಿಪಾದನೆ ಮಾಡಿದ್ದಾನೆ. ಇಲ್ಲಿ ಒಂದು ಪ್ರಶ್ನೆ ಅರ್ಜುನನ ಮನಸ್ಸಿಗೆ ಬಂದಿರಬಹುದು ಅಂತ ಊಹಿಸಿ, ಜಗತ್ತಿಗೂ ಉಪಕಾರವಾಗಲಿ ಎನ್ನುವ ಕಾರಣದಿಂದ ಆ ಜ್ಞಾನವನ್ನು ಪಡೆದುಕೊಳ್ಳುವ ಉಪಾಯವನ್ನು ಹೇಳ್ತಾ ಈ ಚಿಂತನೆಯನ್ನು ಅವನಲ್ಲಿ ಮುಗಿಸ್ತಿದ್ದಾನೆ. ಜ್ಞಾನವನ್ನು ಪಡೆಯುವುದು ಹೇಗೆ ಹಾಗಿದ್ರೆ? ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ತುಂಬಾ ಪ್ರಸಿದ್ಧವಾದ ಶ್ಲೋಕ. ಈ ಶ್ಲೋಕದ ಅರ್ಥ, ಅರ್ಜುನ ತದ್ವಿಧಿ, ತದ್
ಎಂಬ ಶಬ್ದಕ್ಕೆ ಜ್ಞಾನಂ. ಮೇಲೆ ಹೇಳಿರತಕ್ಕಂತಹ ಆತ್ಮಜ್ಞಾನ ಬ್ರಹ್ಮಜ್ಞಾನ ಅನ್ನುವಂಥದ್ದೇ ಇಲ್ಲಿ ತತ್ ಎನ್ನುವ ಶಬ್ದದಿಂದ ಹೇಳಿದ್ದಾರೆ. ವಿದ್ಧಿ ಎಂದು ತಿಳಿದುಕೋ, ಆತ್ಮಜ್ಞಾನವನ್ನ ತಿಳಿದುಕೋ. ಹೇಗೆ? ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ಪ್ರಣಿಪಾತ ಅಂದ್ರೆ ಅಡ್ಡ ಬೀಳೋದು ಅಂತ, ನಿಪಾತ ಅಂದ್ರೆ ಬೀಳೋದು. ಪ್ರಕರ್ಷೇಣ ನಿಪಾತ ಪ್ರಣಿಪಾತ, ಚೆನ್ನಾಗಿ ಅಡ್ಡ ಬೀಳೋದು ಅಂತ ಅರ್ಥ. ನೀ ಅಂದು ನೀ ಆಗತ್ತೆ, ಪ್ರ ಅನ್ನುವಂತಹ ಶಬ್ದ ಇರೋದ್ರಿಂದ ವ್ಯಾಕರಣ ನಿಯಮದ ಪ್ರಕಾರ ಪ್ರಣಿಪಾತ ಅಲ್ಲ ಪ್ರಣೀಪಾತ. ಶಿರಸಾಷ್ಟಾಂಗ ಪ್ರಣಾಮ ಮಾಡುವಂಥದ್ದು, ನಮಸ್ಕಾರ ಮಾಡುವಂಥದ್ದು ಒಂದು ಸಾಧನ. ಪರಿಪ್ರಶ್ನ, ಪುನಃ ಪುನಃ ಪ್ರಶ್ನೆ ಕೇಳ್ತಕ್ಕಂಥದ್ದು, ಇದು ಎರಡನೆಯ ಸಾಧನ. ಮೂರನೆಯದು ಸೇವೆಯ, ಸೇವೆಯನ್ನ ಮಾಡತಕ್ಕಂತಹ ಮೂಲಕವಾಗಿ ಗುರುಗಳನ್ನ ನೀನು ಸಮೀಪಿಸಬೇಕು. ಗುರುಗಳು ಯಾರಪ್ಪ ಅಂದ್ರೆ ಜ್ಞಾನಿನಸ್ತತ್ವದರ್ಶಿನಃ, ತತ್ವದರ್ಶಿಗಳಾದ ಜ್ಞಾನಿಗಳು ಗುರುಗಳು. ಅವರ ಬಳಿ ಸಾರಬೇಕು ನೀನು. ಅವರೇನು ಮಾಡ್ತಾರೆ? ಉಪದೇಕ್ಷಂತಿ ತೇ ಜ್ಞಾನಂ, ನಿನಗೆ ಜ್ಞಾನವನ್ನು ಉಪದೇಶಿಸ್ತಾರೆ. ಅವರು ಮಾಡಿದ ಉಪದೇಶವನ್ನ ಸರಿಯಾಗಿ ತಿಳಿದುಕೊಂಡರೆ ನಿನಗೆ ಆತ್ಮಜ್ಞಾನವಾಗ್ತದೆ. ಎಷ್ಟು ಅದ್ಭುತವಾದಂತಹ ಮಾತು. ಎಷ್ಟೋ ಸಲ ಮೋಕ್ಷ ಆತ್ಮಜ್ಞಾನದ ವಿಷಯವಾಗಿ ಮಾತನಾಡುವಾಗ ಪ್ರಪಂಚದಲ್ಲಿ ನಾವು ಕೇಳ್ತೇವೆ, ನಮ್ಮ ವೈಯಕ್ತಿಕ ಸಾಧನೆಯಿಂದ ಮೋಕ್ಷ ಪ್ರಾಪ್ತಿ ಮಾಡಿಕೊಳ್ಳಬಹುದು, ಎಲ್ಲೋ ತಪಸ್ಸನ್ನು ಮಾಡ್ತಾ ಏನೋ ವೈಯಕ್ತಿಕ ಸಾಧನೆ, ವೈಯಕ್ತಿಕ ಅಧ್ಯಯನ ಮುಂತಾದವುಗಳಿಂದ ನಾನು ಮೋಕ್ಷವನ್ನು ಪಡೆಯಬಲ್ಲೆ ಅಂತ. ಶ್ರೀಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದಾನೆ, ಬಿನಾಯೇ ಜ್ಞಾನ ಕಹಾರೆ ಮನುವಾ, ಗುರು ಬಿನಾಯೇ ಜ್ಞಾನ ಕಹಾರೆ ಮನುವಾ, ಜ್ಞಾನ ಬಿನಾಯೇ ಧ್ಯೇಯ ಧೂರಾ. ಗುರು ಬಿನ ಜ್ಞಾನ ಕಹಾರೆ. ಎದುರಿಗೆ ನಿಂತುಕೊಂಡೋದು ಯಾರು? ಜಗದ್ಗುರುವಾದ ಪರಮೇಶ್ವರ ಶ್ರೀಕೃಷ್ಣ ಪರಮಾತ್ಮನೇ ಹೇಳ್ತಿದ್ದಾನೆ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇ. ಗುರುವಿನ ಬಳಿಗೆ ಹೋಗಿ ತಿಳಿದುಕೊಳ್ಳಬೇಕು. ಆದ್ರಿಂದ ನಮಗೆ ಸ್ಪಷ್ಟವಾದ ಸಂದೇಶ ಏನು? ಆತ್ಮಜ್ಞಾನ ಅನ್ನುವಂಥದ್ದು ಸರಿಯಾದ ಗುರುವಿನ ಬಳಿಯಲ್ಲಿ ಕುಳಿತು ಮಾಡಿದ ಅಧ್ಯಯನದಿಂದ, ಚಿಂತನೆಯಿಂದ ದೊರಕುವ ಫಲವೇ ಜ್ಞಾನ, ಅದರ ಫಲವೇ ಮೋಕ್ಷ. ಬೇರೆ ಯಾವ ಮಾರ್ಗವೂ ಇದರಲ್ಲಿ ಇಲ್ಲ. ಗುರುವಿಲ್ಲದೆ ಜ್ಞಾನ ಆಗಿರಬಹುದು ಕೆಲವರಿಗೆ. ಎಕ್ಸೆಪ್ಷನ್ ಕೆನಾಟ್ ಮೇಕ್ ಎ ರೂಲ್. ಸಾಮಾನ್ಯ ನಿಯಮ, ವಿಶೇಷ ನಿಯಮ ಅಂತ ಎರಡಿರ್ತದೆ ಪ್ರಪಂಚದಲ್ಲಿ. ಕೆಲವು ವಿಶೇಷ ನಿಯಮಗಳ ಅಡಿಯಲ್ಲಿ ಬರುತ್ತದೆ, ಎಕ್ಸೆಪ್ಷನ್ಸ್. ಅದು ಎಲ್ಲರಿಗೂ ಅನ್ವಯ ಆಗಲ್ಲ. ಮಹರ್ಷಿ ರಮಣರಿಗೆ ಗುರುಗಳೇ ಇಲ್ವಲ್ಲ, ಅವರಿಗೆ ಆತ್ಮಜ್ಞಾನವಾಯ್ತಲ್ಲ. ಇನ್ಯಾರಿಗೂ ಶಂಕರ ಭಗವತ್ಪಾದರ ಶಿಷ್ಯರಾಗಿರೋ ಹಸ್ತಾಮಲಕಾಚಾರ್ಯರು ಗುರುಗಳೇ ಇಲ್ವಲ್ಲ, ಅವರಿಗೆ ಆತ್ಮಜ್ಞಾನ ಆಯ್ತಲ್ಲ. ಆದ್ದರಿಂದ ಗುರುವಿಲ್ಲದೆ ಕೂಡ ಆತ್ಮಜ್ಞಾನ ಆಗಬಹುದು ಅಂತ ಕೆಲವರು ವಾದಿಸಿದ್ರೆ, ಅದು ಎರಡು ಉದಾಹರಣೆ ಕೊಟ್ಟು ಬಿಟ್ರೆ ಮೂರನೇ ಉದಾಹರಣೆ ಸಿಗಲ್ಲ ನಮ್ಗೆ. ಶ್ರೀರಾಮನೂ ವಸಿಷ್ಠರ ಹತ್ರ ಹೋಗಿದ್ದಾನೆ, ಶ್ರೀಕೃಷ್ಣನೂ ಜಗತ್ತಿಗೆ ತೋರಿಸುವುದಕ್ಕೆ ಸಾಂದೀಪನಿ ಮುನಿಗಳ ಹತ್ರ ಹೋಗಿದ್ದಾನೆ. ರಾಮಕೃಷ್ಣ ಪರಮಹಂಸರಿಗೆ ತೋತಾಪುರಿ ಮಹಾರಾಜರು ಗುರುಗಳಾದರು, ರಾಮಕೃಷ್ಣರು ವಿವೇಕಾನಂದರಿಗೆ ಗುರುಗಳಾದರು. ನಾವೆಲ್ಲ ಮಹಾತ್ಮರ ಚರಿತ್ರೆಯನ್ನು ತೆಗೆದು ನೋಡಿದಾಗ ಗೊತ್ತಾಗುತ್ತೆ, ಎಲ್ಲರೂ ಗುರುಗಳ ಬಳಿಯಲ್ಲಿ ವಿಧಿವತ್ತಾಗಿ ಶಾಸ್ತ್ರಾಧ್ಯಯನವನ್ನು ಮಾಡಿದವರೇ. Systematic study is required under a competent guru for a length of time. ಪೂಜ್ಯ ಪರಮಾರ್ಥಾನಂದಜಿಯವರು ಪದೇ ಪದೇ ಹೇಳ್ತಿರ್ತಾರೆ, ಶಾಸ್ತ್ರಾಧ್ಯಯನ ಅಂದ್ರೆ ಇದೆಲ್ಲ ಸಂಗತಿಗಳನ್ನು ಸೇರಿಸಿಕೊಳ್ಳಬೇಕು. ಸ್ಕ್ರಿಪ್ಚರ್ಸ್, ಶಾಸ್ತ್ರಗಳನ್ನ, ವೇದಾಂತ ಶಾಸ್ತ್ರಗಳನ್ನ ಆತ್ಮಜ್ಞಾನಿಯಾದಂತಹ ಪರಂಪರೆಯಲ್ಲಿ ಅಧ್ಯಯನ ಮಾಡಿದಂತಹ ಒಬ್ಬ ಜ್ಞಾನಿಯ ಬಳಿಯಲ್ಲಿ ದೀರ್ಘಕಾಲ ಅಧ್ಯಯನ ಮಾಡತಕ್ಕಂಥದ್ದೇ ಆತ್ಮಜ್ಞಾನಕ್ಕೆ ಸಾಧನ.
ಮುಂಡಕೋಪನಿಷತ್ತು ಕೂಡ ಈ ಮಾತನ್ನು ಹೇಳುತ್ತೆ. ಏನಂತ? ಗುರುವಿನ ಬಳಿಯಲ್ಲಿಯೇ ಆತ್ಮಜ್ಞಾನವನ್ನು ಪಡೆಯಬೇಕು. ಆ ಭಾಷ್ಯದಲ್ಲಿ ಶಂಕರ ಭಗವತ್ಪಾದರು ಹೇಳ್ತಾರೆ, ಸರ್ವ ಶಾಸ್ತ್ರಜ್ಞೋಪಿ ಸ್ವಾತಂತ್ರ್ಯೇನ ಬ್ರಹ್ಮಜ್ಞಾನಾನ್ವೇಷಣಂ ನ ಕುರ್ಯಾತ್. ಗುರುವೇವ ಅಭಿಗಚ್ಚೇತ್ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಬಂದಾಗ ಭಾಷ್ಯದಲ್ಲಿ ಹೇಳ್ತಾರೆ, ಸಕಲ ಶಾಸ್ತ್ರಗಳನ್ನು ತಿಳ್ಕೊಂಡಿದ್ರು ಸ್ವಾತಂತ್ರ್ಯವಾಗಿ ಬ್ರಹ್ಮಜ್ಞಾನ ಅನ್ವೇಷಣೆ ಮಾಡಬಾರದು, ಗುರುವಿನ ಬಳಿಯಲ್ಲಿ ಹೋಗಬೇಕು ಅಂತ. ನಾವು ಫಿಸಿಕ್ಸ್ ಕಲಿಬೇಕು, ಮ್ಯಾಥ್ಸ್ ಕಲಿಬೇಕು, ಕೆಮಿಸ್ಟ್ರಿ ಕಲಿಬೇಕು, ಏನ್ ಮಾಡಬೇಕು? ಸಾಕಷ್ಟು ವರ್ಷಗಳ ಕಾಲ ಶಾಲೆಗೆ ಮಣ್ಣು ಹೊರಬೇಕು. ಅದು ಹೇಗೆ ಒಂದು ಸಿಸ್ಟಮ್ಯಾಟಿಕ್ ಸ್ಟಡಿ ಅಂತ ಬೇಕು, ಮೋಕ್ಷ ಸಾಧನೆಯಾದ ಆತ್ಮಜ್ಞಾನಕ್ಕೂ ಸಿಸ್ಟಮ್ಯಾಟಿಕ್ ಸ್ಟಡಿ ಈಸ್ ರಿಕ್ವೈರ್ಡ್. ಕೆಲವರು ಇರ್ತಾರೆ, ಏನು ತುಂಬಾ ಒಗಟಾದ ಭಾಷೆಯಲ್ಲಿ ಮಾತಾಡ್ತಕ್ಕಂತಹ ಮಹಾತ್ಮರು ಇರ್ತಾರೆ, ಅವಧೂತರು ಅಂತ ಹೇಳ್ತಾರೆ. ಅವರ ಬಳಿಗೆ ಹೋದ ತಕ್ಷಣ ಏನೋ ವಿಶೇಷವಾದ ವಾಕ್ಯಗಳನ್ನು ಹೇಳಿಬಿಡ್ತಾರೆ. ನಮಗೆ ಅದು ಪೂರ್ತಿ ಅರ್ಥ ಆಗಲ್ಲ, ಅದ್ಭುತವಾಗಿದೆ ಅಂತ ಹೇಳಿಬಿಟ್ಟು ಬರ್ತೇವೆ. ಹಾಗಿರುವ ನೂರಾರು ವಾಕ್ಯಗಳನ್ನು ಕೇಳಿದರೂ ಪ್ರಯೋಜನ ಆಗಲ್ಲ. ಶಾಸ್ತ್ರ ದರ್ಪಣದ ಸಹಾಯದಿಂದ ಶಾಸ್ತ್ರವನ್ನ ವ್ಯಾಖ್ಯಾನ ಮಾಡತಕ್ಕಂತಹ ಪರಂಪರೆಯ ಗುರುವಿನ ಬಳಿಯಲ್ಲಿ ಶಾಸ್ತ್ರಗಳನ್ನ ನಾವು ಅಧ್ಯಯನ ಮಾಡಬೇಕು. ಶಾಸ್ತ್ರ ಅಂದ್ರೆ ವೇದಾಂತ ಶಾಸ್ತ್ರಗಳನ್ನ, ಅದರಲ್ಲಿಯೂ ಅದ್ವೈತ ವೇದಾಂತ ಶಾಸ್ತ್ರವನ್ನ. ಅದಕ್ಕೆ ಆತ್ಮಜ್ಞಾನ ಆಗ್ಬೇಕಾದ್ರೆ ಎರಡು ಸಂಗತಿಗಳು ಬೇಕು. ಒಂದು ಶಾಸ್ತ್ರದ ಸಹಾಯ, ಇದೊಂದು ಗುರುವಿನ ಉಪದೇಶ. ಸ್ವತಂತ್ರವಾಗಿ ಸಾಧನೆ ಮಾಡುವುದರಿಂದ, ಗ್ರಂಥಾಧ್ಯಯನ ಮಾಡುವುದರಿಂದ ಆಗುವಂಥ ವಿಷಯ ಅಲ್ಲ. ಅನೇಕ ಜನರು ತಪ್ಪು ದಾರಿಯನ್ನ ತುಳಿದು ಬಿಟ್ರು, ಪರಂಪರೆಯನ್ನ ಬಿಟ್ಟಿದ್ದಕ್ಕೆ. ಸ್ವತಂತ್ರ ಅಧ್ಯಯನ ಮಾಡ್ಲಿಕ್ಕೆ ಹೋಗಿ ಅದು ದ್ವೈತವಾಯ್ತು, ವಿಶಿಷ್ಟಾದ್ವೈತವಾಯ್ತು, ಭೇದಾಭೇದವಾಯ್ತು, ಇನ್ನು ನೈಯಾಯಿಕರದ್ದು, ತಾರ್ಕಿಕರದ್ದು, ಅವರವ್ರದೇ ಫಿಲಾಸಫಿಗಳೆಲ್ಲ ಹುಟ್ಟುಕೊಂಡು ಅವ್ರು ಮಾಡಿದ ತಪ್ಪು ಏನು? ಶಾಸ್ತ್ರಕ್ಕೆ ಕಟ್ಟು ಬಿದ್ದಿಲ್ಲ. ಶಾಸ್ತ್ರ ಉಪನಿಷತ್ತಿಗೆ ಕಟ್ಟು ಬೀಳಬೇಕು. ಅದನ್ನ ಸಂಪ್ರದಾಯವಿತ್ ಆಗಿರುವ ಗುರುವಿನ ಬಳಿಯಲ್ಲಿಯೇ ಅಧ್ಯಯನ ಮಾಡಬೇಕು. ಶ್ರುತಿ, ಯುಕ್ತಿ, ಅನುಭವಗಳಿಂದ ಆತ್ಮದ ಯಥಾರ್ಥ ಸ್ವರೂಪವನ್ನು ತಿಳಿಸಿಕೊಡತಕ್ಕಂತಹ ಗುರು ನಮಗೆ ಮೋಕ್ಷವನ್ನ ಕೊಡಬಲ್ಲ. ಹೇಗೆ? ನಮ್ಮ ಅಜ್ಞಾನವನ್ನು ಕಳೆದು ಸರಿಯಾದ ಮಾರ್ಗದರ್ಶನವನ್ನು ಮಾಡುತ್ತಾ. ಗುರು ಅಂದಾಗ ಇಲ್ಲಿ ತೆಗೆದುಕೊಳ್ಳಿ ತತ್ವದರ್ಶಿನಃ ಅಂತ ಹೇಳಿದ್ದಾನೆ ಭಗವಂತ. ಆತ್ಮವನ್ನ ಸರಿಯಾಗಿ ಅನುಭವದಲ್ಲಿ ಕಂಡುಕೊಂಡವನು. ಪುನಃ ಅನುಭವ ಅನ್ನೋ ಶಬ್ದವು ಕೂಡ ಗೊಂದಲಕ್ಕೆ ಇದು ಮಾಡುತ್ತದೆ ಒಮ್ಮೊಮ್ಮೆ. ಅಪರೋಕ್ಷ ಜ್ಞಾನಿ ಅಂತ ಅರ್ಥ. ಪರೋಕ್ಷ ಜ್ಞಾನಿ ಆದ್ರೆ ಸಾಲದು, ಅಪರೋಕ್ಷ ಜ್ಞಾನಿ ಆಗಬೇಕು. ಅವನಿಗೆ ಇನ್ನೊಂದು ಶಬ್ದ ಬ್ರಹ್ಮನಿಷ್ಠ. ಬ್ರಹ್ಮ ಅಸ್ತಿ ಅಂತ ತಿಳಿದರೆ ಪರೋಕ್ಷ ಜ್ಞಾನಿ. ಶ್ರುತಿಯಲ್ಲಿ ಹೇಳಿದಾರಪ್ಪ, ಜಗತ್ ಸೃಷ್ಟಿಕರ್ತನಾದ ಒಬ್ಬ ಪರಮಾತ್ಮ ಇದ್ದಾನಂತೆ, ಅವನು ನಮ್ಮೆಲ್ಲರಿಗೂ ಆತ್ಮವಾಗಿದ್ದಾನಂತೆ, ಅವನಿಂದಲೇ ಜಗತ್ ಸೃಷ್ಟಿಯಾಗಿದೆಯಂತೆ, ಕೊನೆಗೆ ಅವನಲ್ಲಿಯೇ ಜಗತ್ತೆಲ್ಲವೂ ಲಯವಾಗುತ್ತಂತೆ, ಆ ಪರಮಾತ್ಮನೊಬ್ಬನಿದ್ದಾನೆ ಅಂತ ಹೇಳಿದ್ರೆ ಪರೋಕ್ಷ ಜ್ಞಾನಿ. ಅಪರೋಕ್ಷ ಜ್ಞಾನಿ ಅಂದ್ರೇನು? ಈ ಜಗತ್ತೆಲ್ಲವೂ ನನ್ನಿಂದಲೇ ಹುಟ್ಟಿದೆ, ನನ್ನಲ್ಲಿಯೇ ನಿಂತಿದೆ, ನನ್ನಲ್ಲಿಯೇ ಲಯವಾಗ್ತಾ ಇದೆ, ಆ ಬ್ರಹ್ಮ ನಾನಿದ್ದೇನೆ ಅಂತ ಹೇಳಿದ್ರೆ ಅಪರೋಕ್ಷ ಜ್ಞಾನ. ಮಯ್ಯೇವ ಸಕಲಂ ಜಾತಂ ಮಯಿ ಸರ್ವಂ ಪ್ರತಿಷ್ಠಿತಂ ಮಯಿ ಸರ್ವಂ ಲಯಂ ವ್ಯಾತಿ ತದ್ ಬ್ರಹ್ಮ ಅಹಮಸ್ಮಿ ಅಂತ ಜ್ಞಾನ ಯಾರಿಗಾಗಿದೆಯೋ ಅಪರೋಕ್ಷ ಜ್ಞಾನಿ. ಆ ಜ್ಞಾನದಲ್ಲಿಯೇ ನಿಂತವನು ಬ್ರಹ್ಮನಿಷ್ಠ. ಅವನಿಗೆ ಇಲ್ಲಿ ತತ್ವದರ್ಶಿ ಎಂಬುದಾಗಿ ಕರೆದಿದ್ದಾನೆ ಭಗವಂತ. ಶಂಕರ ಭಗವತ್ಪಾದರ ಭಾಷ್ಯಗಳಲ್ಲಿ ಸಂಪ್ರದಾಯವಿತು ಅಂತ ಕರೀತಾರೆ. ನಮಗೆ ಆಗಿರತಕ್ಕಂತಹ ಜ್ಞಾನ ಸಂಪ್ರದಾಯದಿಂದ ಬಂದಂತಹ ಜ್ಞಾನವಾಗಬೇಕು. ಅಸಂಪ್ರದಾಯವತ್ ಮೂರ್ಖವದ್ ಉಪೇಕ್ಷಣೀಯ ಅಂತ ಹೇಳ್ತಾರೆ. ಸಂಪ್ರದಾಯದಿಂದ ಜ್ಞಾನವನ್ನ ಪಡೆಯದೇ ಇರತಕ್ಕಂತಹ ವ್ಯಕ್ತಿಯನ್ನ ಮೂರ್ಖನ ಹಾಗೆ ಬದಿಗಿಡಬೇಕು ಅಂತ. ಶ್ರುತಿ ಸ್ಮೃತಿಗಳಿಗೆ ಅಂದ್ರೆ ಉಪನಿಷತ್ತು ಗೀತೆಗಳಿಗೆ ಒಪ್ಪಲ್ಲದ
ಅಥವಾ ಅದಕ್ಕಿಂತ ವಿರುದ್ಧವಾದ ಮಾತುಗಳನ್ನಾಡತಕ್ಕಂತಹ ವ್ಯಕ್ತಿ ಎಷ್ಟೇ ಸುಂದರವಾಗಿ ಮಾತನಾಡಿದ್ರು ಅವರಿಂದ ದೂರ ಇರಬೇಕು. ಯಾಕೆ? ಅವನು ಅಸಂಪ್ರದಾಯವಿತು. ಆದ್ದರಿಂದ ಗುರುವಿನ ಲಕ್ಷಣ, ಶಿಕ್ಷಣ ಲಕ್ಷಣ ಮತ್ತು ಜ್ಞಾನ ಆಗುವಂತಹ ಪ್ರಕ್ರಿಯೆ ಎಲ್ಲವನ್ನ ಭಗವಂತ ತುಂಬಾ ಸುಂದರವಾಗಿ ಬಿಚ್ಚಿಟ್ಟಂತಹ ಅತ್ಯಂತ ಶ್ರೇಷ್ಠವಾದ ಶ್ಲೋಕ. ಜ್ಞಾನವನ್ನ ಪಡೆಯುವಂತ ಉಪಾಯ ಹೇಗೆ ಎಂಬುದನ್ನು ತಿಳಿಸಿದ್ದಾನೆ. ಈ ಶ್ಲೋಕವನ್ನ ಮತ್ತೊಂದಿಷ್ಟು ಚಿಂತನೆ ಮಾಡ್ತಾ ಮುಂದಿನ ಶ್ಲೋಕದ ಕಡೆಗೆ ಹೋಗೋಣ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ನಾರಾಯಣ. ಪೂಜ್ಯ ಸ್ವಾಮೀಜಿಯವರಿಗೆ ಪ್ರಣಾಮಗಳು. ಇಂದಿನ ಉಪನ್ಯಾಸದಲ್ಲಿ ಗುರುಗಳು ನಿತ್ಯ ಜೀವನದಲ್ಲಿ ನಮ್ಮ ಪ್ರತಿಯೊಂದು ನಡೆಯನ್ನು ಹೇಗೆ ಯಜ್ಞವಾಗಿಸಬಹುದು ಎಂಬುದನ್ನು ಬಹಳ ಸುಂದರವಾಗಿ ವಿವರಿಸಿದರು. ಸೂರ್ಯೋದಯಕ್ಕೆ ಮೊದಲು ಎದ್ದು ಸೂರ್ಯನನ್ನು ಸ್ವಾಗತಿಸುವುದೂ ಯಜ್ಞ, ಶರೀರ ಶುದ್ಧಿಗಾಗಿ ಮಾಡುವ ಸ್ನಾನವೂ ಯಜ್ಞ, ಸಂಧ್ಯಾ ವಂದನೆ, ದೇವರ ಪೂಜೆ, ಜಪ, ಪಾರಾಯಣ ಇವೆಲ್ಲವೂ ಯಜ್ಞವೇ. ದಿನನಿತ್ಯದಲ್ಲಿ ಮಾಡುವ ಕರ್ಮವು ಭಗವತ್ ಅರ್ಪಿತವಾಗಿ ಮಾಡಿದರೆ ಅದೂ ಯಜ್ಞವೇ. ನಿದ್ರೆಯನ್ನು ಜಡನಿದ್ರೆಯಾಗಿರಿಸದೆ ಭಗವನ್ನಾಮ ಸ್ಮರಣೆಯಿಂದ ಯೋಗ ನಿದ್ರೆಯಾಗಿಸಿದಾಗ ಅದೂ ಯಜ್ಞವೇ. ಯಜ್ಞ ಮಾಡಿದ ನಂತರ ಸ್ವೀಕರಿಸುವ ಆಹಾರವು ಅಮೃತಕ್ಕೆ ಸಮಾನ. ಭಗವಂತ ನೀಡಿದ 12 ಯಜ್ಞಗಳಲ್ಲಿ 11 ಯಜ್ಞಗಳು ಕರ್ಮ ಪ್ರಧಾನವಾದ ಯಜ್ಞಗಳು. ಇವೆಲ್ಲವೂ ಚಿತ್ತಶುದ್ಧಿಯನ್ನು ಮಾಡಿ ಜ್ಞಾನಯಜ್ಞಕ್ಕೆ ಮಾರ್ಗ ತೋರಿಸುತ್ತವೆ. ಎಲ್ಲ ಯಜ್ಞಗಳಿಗಿಂತ ಶ್ರೇಷ್ಠವಾದುದು ಜ್ಞಾನಯಜ್ಞ. ಜ್ಞಾನಯೋಗವಿಲ್ಲದ ಕರ್ಮಯೋಗ ಅಪರಿಪೂರ್ಣ. ಜ್ಞಾನಯಜ್ಞದಿಂದಲೇ ಮೋಕ್ಷ ಪ್ರಾಪ್ತಿ. ಎಲ್ಲ ಕರ್ಮಗಳು ಪರಿಸಮಾಪ್ತಿಯಾಗುವುದು ಜ್ಞಾನದಲ್ಲಿ. ಕರ್ಮಗಳು ಸಾರ್ಥಕವಾಗುವುದು ಜ್ಞಾನಯಜ್ಞದಿಂದ. ಕರ್ಮದ ಎಲ್ಲ ಫಲಗಳು ಜ್ಞಾನದ ಫಲದಲ್ಲಿ ಐಕ್ಯವಾಗುತ್ತವೆ. ಫಲದೃಷ್ಟಿಯಿಂದ, ಸಾಧನೆಯ ದೃಷ್ಟಿಯಿಂದ ಜ್ಞಾನಯಜ್ಞವೇ ಶ್ರೇಷ್ಠ. ಆತ್ಮಜ್ಞಾನಿಯಾದ ಗುರುವಿನ ಬಳಿ ವಿಧಿವತ್ತಾಗಿ ಅಧ್ಯಯನ ಮಾಡಿದಾಗ ಆತ್ಮಜ್ಞಾನ ದೊರೆಯುತ್ತದೆ. ಆತ್ಮಜ್ಞಾನ ಪ್ರಾಪ್ತಿಗೆ ಶಾಸ್ತ್ರದ ಸಹಾಯ ಮತ್ತು ಗುರುಪದೇಶ ಬಹಳ ಮುಖ್ಯ. ಸರಿಯಾದ ಗುರುವನ್ನು ಆಶ್ರಯಿಸಿ ಸೇವೆ ಮಾಡಿ ವಿನಯದಿಂದ ಪ್ರಶ್ನೆ ಮಾಡಿ ಜ್ಞಾನವನ್ನು ಪಡೆದುಕೋ ಎಂದು ಭಗವಂತನು ಅರ್ಜುನನಿಗೆ ಬೋಧಿಸಿದ್ದು ಎಲ್ಲರಿಗೂ ಅನ್ವಯ. ಗುರುಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ನಮಸ್ಕಾರ. ಹರಿ ಓಂ ಸ್ವಾಮಿ. ನಾಗರತ್ನ ಮೇಡಮ್ಗೆ ಧನ್ಯವಾದ.